ಸಿನಿಮಾ ತಂಡದವರಿಗೆ, ಮುಖ್ಯವಾಗಿ ಪತ್ರಿಕಾ ಹಾಗೂ ಮಾಧ್ಯಮ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. ತಮ್ಮೆಲ್ಲರಿಗೂ ತಿಳಿದಿರುವಂತೆ ಇವತ್ತು ನಾವು ನಮ್ಮ ಅದ್ಭುತವಾದಂತಹ ಶೀರ್ಷಿಕೆ ಹಾಗೂ ಸಿನಿಮಾದ ಟ್ರೇಲರನ್ನು ಬಿಡುಗಡೆಗೊಳಿಸ್ತಾ ಇದ್ದೀವಿ. ಸೊ ವಿಶೇಷವಾಗಿ ಸಿನಿಮಾದ ಟ್ರೇಲರನ್ನು ಬಿಡುಗಡೆಗೊಳಿಸೋಕ್ಕಿಂತ ಮುನ್ನ ನಮ್ಮ ಸಿನಿಮಾದ ನಿರ್ಮಾಪಕರ ಬಗ್ಗೆ ನಿಮಗೆ ಹೇಳಲೇಬೇಕು. ಇವರಂತೂ ವರ್ಲ್ಡ್ ಫೇಮಸ್ ಆಗಿದ್ದಾರೆ. ಯಾಕೆ ವರ್ಲ್ಡ್ ಫೇಮಸ್ ಆಗಿದ್ದಾರೆ ಅನ್ನೋದು ತಮ್ಮೆಲ್ರಿಗೂ ಗೊತ್ತೇ ಇದೆ. ನಮ್ಮ ಸೆವೆನ್ ರಾಜ್ ಸರ್, ರೆಡ್ ಅಂಡ್ ವೈಟ್ ಸೆವೆನ್ ರಾಜ್ ಅಂದರೆ ಇಡೀ ವರ್ಲ್ಡ್ಗೆ ಕೂಡ ಒಬ್ಬರೇ ಒಬ್ಬರು. ಸೊ ಬೇರೆ ಮಾಸ್ಟರ್ ಪೀಸ್ ಅಂದರೆ ಒಂದೇ, ಅದು ಮತ್ತೊಂದು ಇರೋದಿಲ್ಲ. ಅದೇ ಥರ ನಮ್ಮ ಸೆವೆನ್ ರಾಜ್ ಸರ್ ಅವರು ರೆಡ್ ಅಂಡ್ ವೈಟ್ ಮೂಲಕ ಇಡೀ ಪ್ರಪಂಚದಲ್ಲೇ ಪ್ರಖ್ಯಾತಿಯನ್ನ ಪಡೆದಿದ್ದಾರೆ. ಗಿನ್ನೀಸ್ ವರ್ಲ್ಡ್ ಬುಕ್ಸ್ ರೆಕಾರ್ಡ್ಸಲ್ಲೂ ಕೂಡ ಅವರ ಹೆಸರನ್ನ ನಮೂದಿಸ್ಕೊಂಡಿದ್ದಾರೆ. ಇನ್ಫ್ಯಾಕ್ಟ್ ಅವ್ರ ವಿಡಿಯೋಸ್ ಎಲ್ಲ ನೀವು ನೋಡ್ತಾ ಇದ್ರೆ ಗೊತ್ತಾಗುತ್ತೆ, ಅವ್ರು ಬಳಸುವಂಥ ಟೂತ್ ಪೇಸ್ಟ್ ಕೂಡ ರೆಡ್ ಆರ್ ವೈಟ್ ಇರಲೇಬೇಕು. ಅದರಲ್ಲಿ ಅಷ್ಟು ರೆಡ್ ಆ್ಯಂಡ್ ವೈಟ್ನಲ್ಲಿ ಅವರು ಇದ್ದಾರೆ. ಸೊ ಹಾಗಾಗಿ ಇನ್ನು ಗಿನ್ನೀಸ್ ವರ್ಲ್ಡ್ ಬುಕ್ ರೆಕಾರ್ಡ್ ಹೋಲ್ಡರ್ ಕೂಡ ಅವರು. ಮುಖ್ಯವಾಗಿ ರಿಯಲ್ ಎಸ್ಟೇಟ್ ಉದ್ಯಮಿ, ನಿರ್ಮಾಪಕರು. ಅವ್ರಿಗೆ ಆ್ಯಕ್ಟಿಂಗಲ್ಲಿ ತುಂಬ ಪ್ಯಾಷನ್ ಇದೆ. ಅವರು ಇಷ್ಟೊಂದು ಫೇಮಸ್ ಆದಮೇಲೆ ಆ್ಯಕ್ಟಿಂಗಿಗೆ ಬಂದಿರುವಂಥ ವ್ಯಕ್ತಿ ಅಲ್ಲ. ಅದರ ಬದಲಿಗೆ 30-40 ವರ್ಷಗಳ ಹಿಂದಿನ ಸಿನಿಮಾಗಳಲ್ಲಿ, ಆ ಕಾಲದ ಸಿನಿಮಾಗಳಲ್ಲಿ ಕೂಡ ಅಭಿನಯಿಸಿದ್ದಾರೆ ನಮ್ಮ ನಿರ್ಮಾಪಕರು ಸೆವೆನ್ ರಾಜ್ ಸರ್ ಅವರು. ಇನ್ನು ರಾಘವೇಂದ್ರ ರಾಜ್ಕುಮಾರ್ ಸರ್ ಅವರ ಅನುಕೂಲಕ್ಕೊಬ್ಬ ಗಂಡ ಸಿನಿಮಾದಲ್ಲಿ ಕೂಡ ಇವರು ಅಭಿನಯಿಸಿದ್ದಾರೆ. ಸೊ ಸಿನಿಮಾ ಇವರಿಗೆ ತುಂಬ ಪ್ಯಾಷನೆಟ್ ಆಗಿರುವಂಥ ಒಂದು ಇಂಡಸ್ಟ್ರಿ. ಮೂಲತಃ ರಿಯಲ್ ಎಸ್ಟೇಟ್ ಉದ್ಯಮಿ ಆದರೂ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಜೊತೆಗೆ ನಿರ್ಮಾಪಕರಾಗಿ ತಮಿಳಿನಲ್ಲಿ 2 ಸಿನಿಮಾ ಹಾಗೂ ಮಲಯಾಳಂನಲ್ಲಿ 1 ಸಿನಿಮಾದಲ್ಲಿ ಅಭಿನಯಿಸಿ ಅದಕ್ಕೆ ಕಾರ್ಯಕಾರಿ ನಿರ್ಮಾಪಕರಾಗಿ ಈಗ ನಮ್ಮ ಕನ್ನಡದಲ್ಲಿ 3ನೇ ಸಿನಿಮಾನ ನಿಮ್ಮ ಮುಂದೆ ತರ್ತಾ ಇದ್ದಾರೆ. ಅವರ ಮೊದಲ 2 ಸಿನಿಮಾಗಳು ಚಡ್ಡಿ ದೋಸ್ತ್ ಕಡ್ಡಿ ಅಲ್ಲಾಡಿಸ್ಬಿಟ್ಟ, ಇದೊಂದು. 2ನೇ ಸಿನಿಮಾ ಬಂದು ಅತಿ ಐ ಲವ್ ಯು. ಇದು 3ನೇ ಸಿನಿಮಾ. ಅವರ ಫಸ್ಟ್ ಸಿನಿಮಾ ಟೈಟಲ್ಗೂ 3ನೇ ಸಿನಿಮಾ ಟೈಟಲ್ಗೂ ಅಜಗಜಾಂತರ ವ್ಯತ್ಯಾಸ. ಮೊದಲ ಸಿನಿಮಾದ ಟ್ರೇಲರ್ ನಾನೇ ಲಾಂಚ್ ಮಾಡಿದೆ. ಹೆಸರು ಕೇಳಿದಾಗ ಓಕೆ, ಚಡ್ಡಿ ದೋಸ್ತ್ ಕಡ್ಡಿ ಅಲ್ಲಾಡಿಸ್ಬಿಟ್ಟ ಅಂತ. ಈಗ ಏನು ಸರ್ ನಿಮ್ಮ ಪ್ರೊಡಕ್ಷನಲ್ಲಿ ನೆನಪುಗಳ ಮಾತು ಮಧುರ ಟೈಟಲ್ಲ? ಓಕೆ, ಸೂಪರ್ ಅಂತ ಅನಿಸ್ತು. ನಮಗೆ ನಿಮ್ಗೆ ಎಲ್ರಿಗೂ ನೆನಪುಗಳ ಮಾತು ಮಧುರ ಅಂದಿದ ತಕ್ಷಣ ನೆನಪಾಗೋದು ಚಂದ್ರಮುಖಿ ಪ್ರಾಣಸಖಿ ಸಿನಿಮಾ. ರಮೇಶ್ ಅರವಿಂದ್ ಅವರು, ಪ್ರೇಮ ಭಾವನಾ ಅವರು ನೆನಪಾಗುತ್ತೆ. ಅದ್ಭುತವಾದಂತಹ ಗೀತೆಗಳೊಂದಿಗೆ ಆ ಸಿನಿಮಾ ಸೂಪರ್ ಡೂಪರ್ ಹಿಟ್ ಆಗಿತ್ತು. ಅದೇ ಸಾಲಿಗೆ ಸೇರಬೇಕು ಅನ್ನೋದು ನಮ್ಮೆಲ್ಲರ ಆಶಯ. ನಮ್ಮ ಸಿನಿಮಾ ಮೊದಲಿಗೆ ಸಿನಿಮಾದ ಒಂದು 6 ಗೀತೆಗಳಿದೆ. ಎದುರುಕೊಂಡ್ಬಿಡಿ, 6 ಗೀತೆಗಳನ್ನ ನಾವು ಪ್ಲೇ ಮಾಡಲ್ಲ. ಆದರೆ ಸಿನಿಮಾದ 6 ಗೀತೆಗಳ ಆಯ್ದ ತುಣುಕುಗಳನ್ನ 1 ಗೀತೆಯನ್ನಾಗಿ ಮಾಡಿ ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತೀವಿ. ಎಲ್ಲರಿಗೂ ನಮಸ್ಕಾರ. ನೆನಪುಗಳ ಮಾತು ಮಧುರ ಟ್ರೈಲರ್ ಲಾಂಚ್. ಎಲ್ಲರಿಗೂ ನಮಸ್ಕಾರ. 7 ಸಾರಿ ವಂದನೆಗಳು. ನಿಮ್ಮ ಮೌಲ್ಯವಾದ ಸಮಯವನ್ನು ಬಿಟ್ಟು ಇಲ್ಲಿ ಬಂದಿದ್ದಕ್ಕೆ ತುಂಬ ಧನ್ಯವಾದಗಳು. 7 ಕೋಟಿ ಕನ್ನಡ ಜನತೆಗೆ ರೆಡ್ ಅಂಡ್ ವೈಟ್ ಸೆವೆನ್ ರಾಜ್ ಮಾಡುವ ನಮಸ್ಕಾರಗಳು. ಕನ್ನಡ ಜನತೆಗೆ ಸುಮಾರು ಪಿಕ್ಚರ್ ಮಾಡಿ, ಪ್ರೊಡ್ಯೂಸ್ ಮಾಡಿ, ರಿಲೀಸ್ ಮಾಡಬೇಕಂತ ತುಂಬ ಆಸೆ ಇದೆ. ಎಲ್ಲ ನಮ್ಮ 7 ಕೋಟಿ ಕನ್ನಡ ಜನತೆಯ ಆಶೀರ್ವಾದದಿಂದ ಒಳ್ಳೆ ಚಿತ್ರವನ್ನು ಮಾಡಬೇಕು ಅಂತ ಈಗ ಪ್ರಯತ್ನ ಮಾಡಿದ್ದೀನಿ. ಖಂಡಿತ ಈಗ 3ನೇ ಚಿತ್ರ ನೆನಪುಗಳ ಮಾತು ಮಧುರ. ಇದೊಂದು ಡಿಫ್ರೆಂಟ್ ಆಗಿದೆ. ಈಗಿರೋ ಪರಿಸ್ಥಿತಿಗೆ ಏನೇನು ಬೇಕು, ಜನ ಹೇಗಿದ್ದಾರೆ ಅಂತ ನಮ್ಮ ಅಫ್ಸಲ್ ಅವರು ಡೈರೆಕ್ಷನ್ ಮಾಡಿ ಕಂಪ್ಲೀಟ್ ಆಗಿದೆ. ಅತಿ ಶೀಘ್ರದಲ್ಲೇ ನಿಮ್ಮ ಮುಂದೆ ಈ ಪಿಕ್ಚರ್ ಬರ್ತಾ ಇದೆ. ನಿಮ್ಮೆಲ್ಲ ಆಶೀರ್ವಾದ ದಯವಿಟ್ಟು 7 ಕೋಟಿ ಕನ್ನಡ ಜನತೆಗೆ ವಿನಂತಿ ಏನಂದರೆ, ನೀವೆಲ್ಲ ಬಂದು ಥಿಯೇಟ್ರ್ನಲ್ಲಿ ನೋಡ್ರಿ. ನೀವೆಷ್ಟು ಪ್ರೋತ್ಸಾಹ ನಮಗೆ ಕೊಡ್ತೀರಾ ಅಷ್ಟು ಚೆನ್ನಾಗಿಲ್ಲ. ಒಳ್ಳೆ ಪಿಕ್ಚರ್ ನಾನು ಮಾಡ್ತಾ ಇದ್ದೀನಿ. 2 ತಮಿಳ್ ಪಿಕ್ಚರು ಪ್ರೊಡ್ಯೂಸ್ ಮಾಡಿದ್ದೀನಿ, ಮಲಯಾಳಂ ಫಿಲ್ಮು ಪ್ರೊಡ್ಯೂಸ್ ಮಾಡಿದ್ದೀನಿ, ಕನ್ನಡದಲ್ಲಿ ಇನ್ನೊಂದು ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಶಾರ್ಟ್ಲಿ. ಅದು ನನ್ನ ಜೀವನ ಚರಿತ್ರೆ. ಟೈಟಲ್ ಬಂದು 7ರಿಂದ 77ರವರೆಗೆ. ನಾನು ಹೇಳ್ಬಿಡ್ತೀನಿ. ನಾನು 77ನೇ ವಯಸ್ಸಿನಲ್ಲಿ ಸಮಾಧಿ ಆಗ್ತೀನಿ, ಅಂದರೆ ಸಾಯ್ತೀನಿ ಅಂತ ಒಂದಿದೆ. ನಾನು 7 ವಯಸ್ಸಿಂದ ಎಷ್ಟು ಕಷ್ಟಪಟ್ಟಿದ್ದೀನಿ ಅಂತ 77 ವಯಸ್ಸುವರೆಗೆ ನನ್ನ ಜೀವನ ಚರಿತ್ರೆ ಬಗ್ಗೆ ಒಂದು ಪಿಕ್ಚರ್ ಮಾಡ್ತಾ ಇದ್ದೀನಿ. ಅದು
ವರ್ಲ್ಡ್ ವೈಡ್ ರೆಕಗ್ನೈಸ್ ಆಗುತ್ತೆ ಅಂತ ನಂಬಿಕೆ ಇದೆ. ಅದು ತುಂಬ ಒಳ್ಳೆ ನನ್ನ ಲೈಫ್ ಇಷ್ಟೇ. ಮನುಷ್ಯ ಹುಟ್ಟಿದ್ರೆ ಎಷ್ಟು ಕಷ್ಟಪಡ್ತಾನೆ ಅಷ್ಟು ಎಷ್ಟೇ ಕಷ್ಟಪಟ್ಟು ಮೇಲಕ್ಕೆ ಬಂದರೂ ನಾನು ತುಳಿಯೋರೇ ಜಾಸ್ತಿ. ಅಂಥವ್ರ ಮುಂದೆ ಇವತ್ತು ನಾನು ಚೆನ್ನಾಗಿದ್ದೀನಿ. ಎಷ್ಟು ಜನ ತುಳಿತಾರೋ ಅವ್ರ ಮುಂದೆ ನಾನು ಚೆನ್ನಾಗಿ ಬರ್ತಾ ಇದ್ದೀನಿ. ಅದಕ್ಕೆ ತುಳಿದವ್ರನ್ನೆಲ್ಲ ನಾನು ಅವ್ರ ಆಶೀರ್ವಾದ ಅಂತ ತಗೊಳ್ತಾ ಇದ್ದೀನಿ. ಅದರಿಂದ ಯಾವತ್ತೂ ಜನ ತುಳಿದ್ರೆ ನಾವು ಒಂದು ಚಾಲೆಂಜ್ ಆಗಿ ತೊಗೊಂಡು ಲೈಫಲ್ಲಿ ಮುಂದಕ್ಕೆ ಬರಬೇಕು. 35 ವರ್ಷದ ಹಿಂದೆ ನಾನು ಒಂದು ರುದ್ರತಾಂಡವ, ಮತ್ಸರ, ಅನುಕೂಲಕ್ಕೆ ಬಂಡ, ಬೀರಾಮೂರ್ತಿ ಅವರು ನನಗೆ ಒಳ್ಳೆ ಪಾತ್ರ ಕೊಟ್ಟರು. ರುದ್ರತಾಂಡವದಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಅವತ್ತು ಮತ್ತೆ 2-3 ಪಿಕ್ಚರ್ ಸಿಕ್ತು, ಅದರಲ್ಲಿ ನನ್ನ ಲೈಫ್ ಸಿಕ್ಕಿಲ್ಲ. ಮತ್ತೆ ಒಂದು ದೊಡ್ಡ ಹೀರೋ ಫಿಲ್ಮ್ನಲ್ಲಿ ಒಳ್ಳೆ ವಿಲನ್ ರೋಲ್ ಕೊಟ್ಟರು. ಎಲ್ಲ ರೆಡಿ ಮಾಡಿದೆ. ಆ ಟೈಮ್ನಲ್ಲಿ ಶೂಟಿಂಗ್ ಸ್ಪಾಟಲ್ಲಿ ಆ ಹೀರೋ ಬಂದು ಇವನ್ನ ತೆಗೆದಾಕ್ಬಿಡ್ರಿ ಅಂತ ಹೇಳಿದ್ರು. ಅದು ನನಗೆ ತುಂಬ ನೋವಾಯಿತು. ಬಟ್ ಅದನ್ನು ನಾನು ತುಂಬ ಚಾಲೆಂಜಾಗಿ ತೊಗೊಂಡೆ. ಇವತ್ತಿಲ್ಲ ನಾಳೆ ಇದೇ ಹೀರೋ ಮುಂದೆ ನಾನು ಮುಂದಕ್ಕೆ ಬರಬೇಕು, ಒಂದು ಪ್ರೊಡ್ಯೂಸರ್ ಆಗಿ ಇಲ್ಲ ಒಂದು ದೊಡ್ಡ ವಿಲ್ಲನ್ ಆಗಿ ಆಗಬೇಕು ಅಂತ ಒಂದು ಚಾಲೆಂಜ್ ತೊಗೊಂಡೆ. ಇವತ್ತು ಆ ದೊಡ್ಡ ಹೀರೋ ಬ್ಲೆಸ್ಸಿಂಗಿಂದ ನಾನು ಇಷ್ಟು ಮಟ್ಟಕ್ಕೆ ಬಂದಿದ್ದೀನಿ. ಯಾವತ್ತೂ ಆ ಹೀರೋ ಇನ್ಸಲ್ಟ್ ಮಾಡಿದ್ರು ಅಂತ ಬೇಜಾರಾಗಿಲ್ಲ. ಒಂದು ಚಾಲೆಂಜ್ ತೊಗೊಂಡೆ. ದಟ್ ಇಸ್ ಲೈಫ್. ಇವತ್ತು ನಾನು ಅದನ್ನು ಪ್ರೂವ್ ಮಾಡ್ತಾ ಇದ್ದೀನಿ. ಇವತ್ತು ಎಲ್ಲರ ಆಶೀರ್ವಾದ ತುಂಬ ಚೆನ್ನಾಗಿದೆ. ಒಂದು ದೊಡ್ಡ ವಿಲ್ಲನ್ ಆಗಿ ಶಾರ್ಟ್ಲಿ ನಿಮ್ಮ ಮುಂದೆ ಎಲ್ಲ ಬರ್ತಾ ಇದ್ದೀನಿ. ಧನ್ಯವಾದಗಳು. ನಮಸ್ಕಾರ. ಯಾವುದು ಅವ್ರ ದೇವರ ದರ್ಶನ ಕೊಡಿದಾಗ ಹೇಳ್ತೀನಿ ಸರ್, ಈಗಲ್ಲ. ಯಾವತ್ತೂ ಈ ಪ್ರತಿ ವರ್ಷನೂ ನನ್ನ ಬರ್ತ್ಡೇಗೆ ಏನಾದರೂ ಒಂದು ಕನ್ನಡ ಜನತೆಗೆ ಒಂದು ಒಳ್ಳೆ ಕೊಡುಗೆ ಕೊಡಬೇಕು ಅಂತ ನನ್ನ ಆಸೆ ಇತ್ತು. ಲಾಸ್ಟ್ ಇಯರು ಇಲ್ಲ ಅದಕ್ಕೆ ಮುಂಚಿದ ಇಯರ್ ಅತಿ ಐ ಲವ್ ಯು ಅಂತ ನಾನು ಒಂದು ಪಿಕ್ಚರ್ ಪ್ರೊಡ್ಯೂಸ್ ಮಾಡಿದೆ. ಅದು ನಮ್ಮ ಲೋಕೇಂದರ್ ಸರ್ ಅವರು ತುಂಬ ಚೆನ್ನಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡಿದ್ರು. ಅದೊಂದು ಡಿಫ್ರೆಂಟ್ ಆಗಿತ್ತು. ಆ ಥರ ಪ್ರತಿ ವರ್ಷ ನನ್ನ ಲೈಫಲ್ಲಿ ಏನೇನು ಸಾಧನೆ ಮಾಡ್ತೀನಿ ಆ ಬರ್ತ್ಡೇ ದಿವಸ ನಾನು ಪಬ್ಲಿಕ್ಗೆ ಹೈಲೈಟ್ ಮಾಡಬೇಕಂತ ಆಸೆ ಸರ್. ಆದ್ದರಿಂದ ಇದು ಮಾಡ್ತಾ ಇದ್ದೀನಿ. ಶಾರ್ಟ್ಲಿ ಒಂದು ಡೇಟ್ ಫಿಕ್ಸ್ ಮಾಡಿದ್ದೀವಿ. ಬಟ್ ಅದು ಬ್ಯಾಕ್ಗ್ರೌಂಡ್ ಯಾವ್ಯಾವ ಪಿಕ್ಚರ್ ಬರ್ತಾ ಇದೆ ಅಂತ ನೋಡ್ಕೊಂಡು ಮಾಡಬೇಕು ಅಂತ ಇದ್ದೀವಿ. ಸೆನ್ಸರ್ ಆಗಿದೆ. ಶಾರ್ಟ್ಲಿ ಸೆನ್ಸರ್ ಅವ್ರನ್ನು ಏನೇನು ಹೇಳಿದ್ರು. ಬಟ್ ಎ ಸರ್ಟಿಫಿಕೇಟ್ ಬಂದಿದೆ. ಬಟ್ ಎ ಇಲ್ಲ. ಬಟ್ ಸ್ಟಿಲ್ ವಿ ಗಾಟ್ ಎ ಸರ್ಟಿಫಿಕೇಟ್. ಬಟ್ ಇದೊಂದು ಡಿಫ್ರೆಂಟ್ ಆಗಿದೆ ಸರ್. ಪಬ್ಲಿಕ್ ರಿಯಲಿ ಎಂಜಾಯ್, ಯಂಗ್ಸ್ಟರ್ಸ್ ವಿಲ್ ಲವ್ ದಿಸ್ ಫಿಲ್ಮ್. ವಾಟ್ ಇಸ್ ಲೈಫ್ ಅಂತ ನಮ್ಮ ಅಫ್ಜಲ್ ಸರ್ ಅವರು ಕತೆ ಬರೆದು ಡೈರೆಕ್ಷನ್ ಮಾಡಿದರೆ ಖಂಡಿತ ಅವ್ರನ್ನೆಲ್ಲ ಅಪ್ರಿಷಿಯೇಟ್ ಮಾಡಬೇಕು ಸರ್. ನನ್ನ ಪಾತ್ರ ಬಂದು ಒಂದು ಕೆಟ್ಟನ ವಿಲ್ಲನ್ ಆಗಿ ಬರ್ತೀನಿ ಫಸ್ಟು. ಲಾಸ್ಟಲ್ಲಿ ನಾನು ರಿಯಲೈಸ್ ಮಾಡಿ ಒಳ್ಳೆನೂ ಆಗ್ತೀನಿ. ಆ ಥರ ಒಂದು ಪಾತ್ರ ಕುಬೇರಪ್ಪ ಅಂತ. ಅದು ಶಾರ್ಟ್ಲಿ ಕುಬೇರಪ್ಪ ಶಾರ್ಟ್ಲಿ ಐ ಡೋಂಟ್ ನೋ ಅಫ್ಜಲ್ ಸರ್ ಇಸ್ ಪ್ಲಾನ್. ಹೌದು ಸರ್, ಕುಬೇರಪ್ಪ. ಮನುಷ್ಯನಾಗ್ಬಿಟ್ಟಿದ್ರೆ ನೆನಪು ಇರಬೇಕಲ್ಲ ಸರ್. ಅದಕ್ಕೆ ನೆನಪುಗಳ ಮಾತು ಮಧುರ, ಯಾವಾಗಲೂ ಮಧುರವಾಗಿ ಕೊಡ್ತಾನೆ ಇರಬೇಕು ಅಂತ ಅಫ್ಜಲ್ ಸರ್ ಮಾಡಿದ್ರು. ಅಫ್ಜಲ್ ಸರ್ ಅವ್ರನ್ನ ಕುಬೇರಪ್ಪ ಅಂತ ನಾವೆಲ್ಲ ಕರೆಯೋದಲ್ಲ. ಇಲ್ಲ ಬಟ್ ಹಾಡುಗಳೆಲ್ಲ ನಿಮ್ಗೆ ತುಂಬಾ ಇಷ್ಟ ಆಗಿರುತ್ತೆ ಅಂತ ಕಾಣುತ್ತೆ. 6 ಹಾಡಿದೆ. ನಾನು ಏನೋ ಒಂದು ಡುಯೆಟ್ ಮಾಡಿದ್ದೀನಿ. ಈ ವಯಸ್ಸಿನಲ್ಲಿ ಮಾಡಬಾರ್ದಾಗಿತ್ತು, ಮಾಡಿದ್ದೀನಿ ಸರ್. ಚೆನ್ನಾಗೇ ಮಾಡಿದ್ದೀರಾ. ಅಷ್ಟು ಥ್ಯಾಂಕ್ ಯು ಸರ್. ಚೆನ್ನಾಗೇ ಮಾಡಿದ್ದೀರಾ. ಥ್ಯಾಂಕ್ ಯು. ಬಟ್ ಒಳ್ಳೆ ವಿಲನ್ ರೋಡ್ ವೆಯ್ಟ್ ಮಾಡ್ತಾ ಇದ್ದೀನಿ. ಖಂಡಿತ ಒಂದು ದೊಡ್ಡ ವಿಲನ್ ನನ್ನ ರಿಯಲ್ ಲೈಫ್ನಲ್ಲಿ ಒಂದು ದೊಡ್ಡ ಕರ್ನಾಟಕ ಆಗ್ಬೇಕು ಅಂತ ಆಸೆ ಇದೆ. ನನ್ನ ರಿಯಲ್ ಟ್ಯಾಲೆಂಟ್ನ ಆಡಿಯನ್ಸ್ ತೋರಿಸ್ಬೇಕು ಅಂತ ಆಸೆ ಇದೆ ಸರ್. ಅದು 7 ಭಾಷೆನಲ್ಲಿ ತೋರಿಸ್ಬೇಕು ಅಂತ ಇದೆ. ಥ್ಯಾಂಕ್ ಯು. ಯಾರು ಸರ್? ಹಾಂ, ಅವ್ರು ಯಾವಾಗ್ಲೂ ನನ್ನ ಬ್ಲೆಸ್ ಮಾಡ್ತಾ ಇದ್ದಾರೆ ಸರ್. ಅದೇ ನನಗೆ ಸಂತೋಷ ಸರ್. ನನ್ನ ಸ್ಲೋಗನೇ ವಿ ಕೀಪ್ 7 ಜನರೇಷನ್ ಸ್ಮೈಲಿಂಗ್. ಯಾವಾಗ್ಲೂ ನಗುನಗ್ತಾ ಇರಬೇಕು ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಗೂ ಒಂದು ಪ್ರಶ್ನೆ ಇದೆ ಸರ್. ವೈಟ್ ಅಂಡ್ ರೆಡ್ ಅಲ್ಲೇ ನೀವು ಕಾಣಿಸ್ಕೊಳ್ತೀರಾ ಸಿನಿಮಾ ಮೇಲೂ ಅಂತ ನಮ್ಗೆ ಗೊತ್ತು. ಏನೋ ಒಂದು ಸೀನಲ್ಲಿ ನೀವು ಬ್ಲೂ ಸೂಟಲ್ಲಿ ಬಂದಂಗಿತ್ತಲ್ಲ, ಏನ್ ಮಾಡೋದು ಇವಾಗ? ಮಲಯಾಳಂ ಫಿಲ್ಮ್ನಲ್ಲಿ ಪೊಲೀಸ್ ಕಮಿಷನರ್ ಪಾತ್ರ ಕೊಟ್ಟು ತುಂಬಾ ಚೆನ್ನಾಗಿ ಮಾಡಿದ್ದೀನಿ. ಅವ್ರ ಪೊಲೀಸ್ ಕಮಿಷನರ್ ನಾನು ಸಿವಿಲ್ ಡ್ರೆಸ್ ನಲ್ಲಿ ಮಾಡಿದ್ರೆ ಅದು ಹೈಲೈಟ್ ಆಗುತ್ತಾ ಸರ್? ಕಳ್ಳನಾಗಿ ಜೈಲಿಗೆ ಹೋದ್ರೆ ಅವ್ರು ವೈಟ್ ಡ್ರೆಸ್ಸೇ ಕೊಡ್ತಾರೆ. ಅದಕ್ಕೆ ಅದು ಯೂಸ್ಲೇ ಮಾಡಬೇಕು. ಗೌರ್ಮೆಂಟ್ ನಾರ್ಮ್ಸ್ ಏನಿದೆ ಅದು ಫಾಲೋ ಅಪ್ ಮಾಡಬೇಕು. ನಮ್ಮ ಡೈರೆಕ್ಟ್ ಏನು ಹೇಳಿದ್ರು ಅದಕ್ಕೆ ಕಾಸ್ಟ್ಯೂಮ್ ಚೇಂಜ್ ಮಾಡಿದ್ವಿ.
ಖುಷಿ ಆಯ್ತು ನಿಮ್ಮನ್ನ ಬೇರೆ ಕಾಸ್ಟ್ಯೂಮ್ ಅಲ್ಲಿ ನೋಡಿದ್ದು ಆಕ್ಚುಲಿ. ಅದು ಬಣಕರ್ ಸರ್ ಇವತ್ತೇ ನಾನು ಬೇರೆ ಕಾಸ್ಟ್ಯೂಮ್ ನಲ್ಲಿ ನೋಡಿ ನಾವು ಆಕ್ಚುಲಿ 7 ಸೂಟ್ ತಂದಿದ್ರು ರೆಡ್ ಅಂಡ್ ವೈಟ್ ಅಲ್ಲೇ 7 ಸೂಟ್ ಇವನೇ ಹಾಕಿ ಅಂತ. ಅಲ್ಲೆಲ್ಲ ಉಮೇಶ್ ಅವರೇ ಬೇರೆ ಕಾಸ್ಟ್ಯೂಮ್ ಹಾಕೊಂಡಿದ್ರಲ್ಲ ಪಂಚೆ ಇದು ಅದು ರೆಡ್ ಅಂಡ್ ವೈಟ್ ಅದು ಅದೊಂದು ಆಯ್ತು, ಅದು ಶೇಡ್ ಇತ್ತು. ಬಟ್ ಫಸ್ಟ್ ಕೇಳಿದೆ ನಿಮ್ಗೆ ತರ ಹೇಳಿದ್ದು ಬಟ್ಟೆ ನೋಡಿದ್ದು ಅಂತ ಇಷ್ಟು ವರ್ಷಕ್ಕೆ. ನನಗೆ 7ನೇ ಮಗ. ನಾವು ಜಾತಿ ಮತ ಕುಲ ಗೋತ್ರ ಗೊತ್ತಾಗೋದಿಲ್ಲ. ಉದಾಹರಣೆಗೆ ಜೋಸಫ್ ಅಂದ್ರೆ ಕ್ರಿಶ್ಚಿಯನ್ ಅಂತ ಗೊತ್ತಾಗುತ್ತೆ, ರಹೀಮ್ ಅಂದ್ರೆ ಮುಸ್ಲಿಂ ಅಂತ ಗೊತ್ತಾಗುತ್ತೆ, ರಾಜು ಅಂದ್ರೆ ಹಿಂದೂ ಅಂತಾರೆ. ನಂಬರ್ 7 ಅಂದ್ರೆ ಯಾವ ಜಾತಿ ಮತ ಕುತ ಯಾವುದು ಇಲ್ಲ. ಅದರಿಂದ ನನಗೆ ನಂಬರ್ 7 ಅಂತ ಹೆಸರಿಟ್ರು. ಮನುಷ್ಯನಿಂದ ಜಾತಿ ಮತ ಗೊತ್ತಾಗಬಾರ್ದು ಅಂತ ನಮ್ಮ ತಂದೆ ನನಗೆ ನಂಬರ್ 7 ಅಂತ ಹೆಸರಿಟ್ರು. ನಮ್ಮ ತಂದೆಯವರು ಏನು ಹೆಸರಿಟ್ರು ಅದನ್ನ ಕಾಪಾಡ್ಕೊಂಡು ಮುಂದಕ್ಕೆ ಬರಬೇಕು ಅಂತ ನಾನು ಇವತ್ತು 7 ರಾಜಕ್ಕೆ ನಿಮ್ಮ ಮುಂದೆ ಇದ್ದೀನಿ. ಥ್ಯಾಂಕ್ ಯು ಸರ್. ಈಗ ಬಂದಿರುವಂತಹ ನಮ್ಮ ಪತ್ರಿಕೆಯವರು ಮತ್ತು ನಮ್ಮ ಮೇನ್ ಗೆಸ್ಟ್ ಅವರು ಎಲ್ರಿಗೂ ನಮಸ್ತೆ. ರಾಜ್ಪ್ರಭು ರವಿಕುಮಾರ್ ಅಂತ. ಈ ಸಿನಿಮಾ ಮಾಡಿದಾಗ ಸ್ವಲ್ಪ ಕಷ್ಟ ಇತ್ತು, ಬಟ್ ಹೆಂಗೋ ಆರೋಗ್ಯ ಸರಿ ಇರಲಿಲ್ಲ ಅಂದರೂ ಒಳ್ಳೆ ರೀತಿಯಲ್ಲಿ ನನಗೆ ಚಾನ್ಸ್ ಕೊಟ್ಟು ಎಲ್ಲ ರೀತಿಯಲ್ಲಿ ಸಪೋರ್ಟ್ ಮಾಡಿದವರು ನಮ್ಮ ಅಫ್ಜಲ್ ಭಾಯ್ ಅವರು. ಸೊ ತುಂಬ ಥ್ಯಾಂಕ್ಸ್ ಅಂತ ಎಲ್ಲರಿಗೂ ಹೇಳ್ಕೊಂಡು ಸಪೋರ್ಟ್ ಮಾಡಿದ್ದಾರೆ ಅಂತ ನಮ್ಮ ಆರ್ಟಿಸ್ಟ್ ಆಗಲಿ, ಹೀರೋಯಿನ್ ಆಗಲಿ, ಪ್ಲಸ್ ನಮ್ಮ ಹೀರೋಗಳಾಗಲಿ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ. ಸೊ ಅದಕ್ಕೂ ತುಂಬ ಥ್ಯಾಂಕ್ಸ್. ಭಾಳ ಇದೆ, ನೀವು ರಿಲೀಸ್ ಟೈಮಲ್ಲಿ ನೋಡಿದ್ರೆ ನಿಮಗೂ ಗೊತ್ತಾಗುತ್ತೆ. ಥ್ಯಾಂಕ್ ಯು ವಸಿಷ್ಠ. ನನ್ನ ಹೆಸರು ವಸಿಷ್ಠ ಬಂಟ್ನೂರ್ ಅಂತ. 2 ಸಿನಿಮಾ ನಿರ್ದೇಶಕ. ಈ ಸಿನಿಮಾದಿಂದ ನನಗೆ ನಟನಾಗಿ ಪ್ರಮೋಷನ್ ಮಾಡಿದ್ದಾರೆ ಅಫ್ಜಲ್ ಅವರು. ವೇದಿಕೆ ಮೇಲಿರೋ ಗಣ್ಯರಿಗೆಲ್ಲ ಒಂದು ನಮಸ್ಕಾರ. ಪತ್ರಿಕೋದ್ಯಮ ಎಲ್ಲ ಮಿತ್ರರಿಗೆ ನಮಸ್ಕಾರ, ಹಿರಿಯರಿಗೆ ನಮಸ್ಕಾರ. ಈ ಸಿನಿಮಾದಲ್ಲಿ ಅಭಿ ಅನ್ನೋ ಪಾತ್ರ ಮಾಡಿದ್ದೀನಿ. ಅದು 4 ಕಥೆಗಳು ಇರುವಂಥ ಒಂದು ಸಿನಿಮಾ. ಅದರಲ್ಲಿ ನನ್ನದೊಂದು ಪಾತ್ರ ಇದೆ, ಮುಖ್ಯವಾದ ಪಾತ್ರ ಇದೆ, ಹಾಡಿದೆ. ಒಂದು ಇವತ್ತಿನ ಜನ್ರೇಷನಲ್ಲಿ ಏನು ನಡೆಯುತ್ತೆ ಅಂದರೆ ಅದನ್ನು ತುಂಬ ಚೆನ್ನಾಗಿ ಪಿಕ್ ಮಾಡಿದ್ದಾರೆ. ತುಂಬ ವಿಷಯಗಳು ಗೊತ್ತು ಎಲ್ರಿಗೂ, ಬಟ್ ಯಾವುದೋ ಟಚ್ ಮಾಡೋಕ್ಕಾಗದೇ ಇರೋ ವಿಷಯನ ಟಚ್ ಮಾಡಿದ್ದಾರೆ ಅನ್ನೋ ಒಂದು ಭಾವನೆ ನನಗಿದೆ. ಈ ಸಿನಿಮಾದಲ್ಲಿ ವಿಶೇಷ ಏನಂದರೆ, ನೀವು ಎಲ್ಲರೂ ಕೇಳಿರ್ತೀರಿ, ಬಟ್ ಪರದೆ ಮೇಲೆ ಆ ಒಂದು ಸಂಗತಿನ, ಆ ಒಂದು ವಿಷಯವನ್ನು ನೋಡಿರಲ್ಲ. ಸೊ ಆ ಥರದ ವಿಷಯವನ್ನು ತಗೊಂಡು ಹೆಣ್ದು ಈ ಒಂದು ಸಿನಿಮಾ ಆಗಿದೆ. ಹಾಡುಗಳು ತುಂಬ ಚೆನ್ನಾಗಿ ಬಂದಿದೆ. ಹಾಡಿನ ಸಾಲುಗಳಾಗಲಿ, ಮ್ಯೂಸಿಕ್ ಆಗಲಿ ತುಂಬ ಚೆನ್ನಾಗಿ ಬಂದಿದೆ. ನಮ್ಮನ್ನೆಲ್ಲ ಎಲ್ಲ ಹೊಸಬ್ರೇ ಇರೋದ್ರು, ಆಲ್ಮೋಸ್ಟು ಎಲ್ಲ ಹೊಸಬ್ರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇದೆಲ್ಲ ಒಂದು ಸಂಯೋಜನೆ ಆಗೋಕ್ಕೆ ನಮಗೆ ಅಫ್ಜಲ್ ಅವ್ರ ಕಾರಣ. ಸೊ ಅವಕಾಶ ಕೊಟ್ಟಂಥ ಅಫ್ಜಲ್ ಅವ್ರಿಗೆ ಮತ್ತು ಸೆವನ್ ರಾಜ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಈಗ ಬಂದ ತಕ್ಷಣ ಸೆವನ್ ರಾಜ್ ಅವರು ಹೇಳಿದ್ರು, ಮೋಸ್ಟ್ಲಿ ಸಿನಿಮಾ ಪೂರ್ತಿ ನೋಡಿರ್ತಾರೆ, ತುಂಬ ಚೆನ್ನಾಗಿ ಮಾಡಿದೆಯಾ ಅಂದರು. ಥ್ಯಾಂಕ್ ಯು ಸರ್. ನಿರ್ದೇಶಕರು ಮತ್ತು ನಿರ್ಮಾಪಕರು ಹೊಗಳದ ಮೇಲೆ ಮುಗಿದೋಯ್ತು, ನಾವು ಪಾಸ್ ಆದ್ವಿ ಅಂತ. ಇನ್ನು ಮಿಕ್ಕಿದ್ದು ಜನ ನೋಡಬೇಕು. ಥ್ಯಾಂಕ್ ಯು ವೆರಿ ಮಚ್. ಸಂಗೀತ ಮಧುರಮಯವಾಗಿದೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ಸಂಗೀತ ನಿರ್ದೇಶಕರಾದಂಥ ರಾಜು ಎಮ್ಮಿಗನೂರು ಅವರು. 5 ವರ್ಷಗಳಿಂದ ನಮ್ಮ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ತಾ ಬರ್ತಾ ಇದ್ದಾರೆ. 8 ಸಿನಿಮಾಗಿಂತ ಹೆಚ್ಚು ಸಿನಿಮಾಗಳಿಗೆ ಸಂಗೀತ ನಿರ್ದೇಶನವನ್ನ ಮಾಡಿದ್ದಾರೆ. ಅದರಲ್ಲಿ ನಾ ಕೋಳಿಕೆಯ ರಂಗ ಆಗಿರ್ಬೋದು, ನೇಗಿಲ ಧರ್ಮ ಆಗಿರ್ಬೋದು, ರಾಗಿಣಿ ಅವರ ಸಾರಿ ಸಿನಿಮಾಗೂ ಕೂಡ ಇವರೇ ಸಂಗೀತ ನಿರ್ದೇಶಕರು. ವೆರಿ ಟ್ಯಾಲೆಂಟೆಡ್ ಪರ್ಸನ್. ಸೊ ಈಗ ನಮ್ಮ ಸಂಗೀತ ನಿರ್ದೇಶಕರು ಮಾತಾಡಬೇಕು. ಎಲ್ರಿಗೂ ನಮಸ್ತೆ. ಪತ್ರಿಕಾ ಮಾಧ್ಯಮದವರಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೀನಿ, ಮತ್ತು ನಮ್ಮ ಚಿತ್ರತಂಡಕ್ಕೂ ನನ್ನ ನಮಸ್ಕಾರಗಳು. ಹ್ಯಾಪಿ ಬರ್ತ್ಡೇ ಶಿವರಾಜ್ ಸರ್. ನೀವು 100 ಕಾಲ ಚೆನ್ನಾಗಿರಿ. ನಿಮ್ಮೆಲ್ಲ ಕನಸುಗಳು 77 ಚೆನ್ನಾಗಿರಿ ಸರ್. ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ನಾವು ನಮ್ಮ ತಂಡದಿಂದ ಹೇಳ್ತೀವಿ ಸರ್. ಅಫ್ಜಲ್ ಸರ್ ಜೊತೆ ಸೇರಿ ಇದು ನಾನು 4ನೇ ಚಿತ್ರ ಮಾಡ್ತಾ ಇದ್ದೀನಿ. ಒಂದು ಸಾರಿ ರಾಗಿಣಿ ಮೇಡಮ್ ಅವ್ರ ಜೊತೆ ಒಂದು ಸಿನಿಮಾ ಮಾಡಿದ್ದೀನಿ, ಮತ್ತು ಹೊಸತರ ಅಂತ, ಮೊಬೈಲ್ ರಾಜ ಅಂತ, ಇದು ನೆನಪುಗಳ ಮಾತುಮಧುರ. ಇದರಲ್ಲಿ ಹಾಡಿರೋ ಸಿಂಗರ್ಗಳು ಸಹಿತ ಒಳ್ಳೊಳ್ಳೆ ಸರಿಗಮಪದಲ್ಲಿ ಬಂದಂಥ ಸಿಂಗರ್ಗಳೇ ಹಾಡಿದ್ದಾರೆ. ಹಾಡುಗಳನ್ನ ನೀವು ಯೂಟ್ಯೂಬಲ್ಲಿ ನೋಡ್ಬೋದು. ನೆನಪುಗಳ ಮಾತುಮಧುರ ಮೂವಿ ಸಾಂಗ್ಸ್ ಅಂದರೆ ಸಿಗ್ತವೆ, ಕೇಳಿ. ಭಾಳ ಚೆನ್ನಾಗಿದೆ. ಸಿನಿಮಾನೂ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಮಾಧ್ಯಮದವರ ಮತ್ತು ಕನ್ನಡ ಜನದ ಆಶೀರ್ವಾದದಿಂದ ಜನ ಬಂದು ಈ ಚಿತ್ರವನ್ನು ನೋಡಿ ಪ್ರೋತ್ಸಾಹ ಮಾಡಲಿ, ಚಿತ್ರತಂಡಕ್ಕೆ ಒಳ್ಳೆ ಸಹಕಾರ ಕೊಡಲಿ ಅಂತ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ಅವಕಾಶ ಮಾಡಿಕೊಟ್ಟಂಥ ಅಫ್ಜಲ್ ಸರ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ತಿಳಿಸ್ತೀನಿ. ಥ್ಯಾಂಕ್ ಯು. ಧನ್ಯವಾದಗಳು. ನಮಸ್ತೆ ಎಲ್ರಿಗೂ. ನಾನು ರಣವೀರ್ ಮಂಗಳೂರು.
ಇಲ್ಲಿ ಬಂದಿರುವ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು. ನನಗೆ ಚಾನ್ಸ್ ಕೊಟ್ಟಿರೋ ಅಫ್ಜಲ್ ಸರ್ ಮತ್ತು ನಮ್ಮ ಅನ್ನದಾತ ಪ್ರೊಡ್ಯೂಸರ್ ಸರ್, ನಿಮಗೂ ಧನ್ಯವಾದಗಳು. ವಿಶ್ ಯು ಮೋರ್ ಮೆನಿ ಹ್ಯಾಪಿ ರಿಟರ್ನ್ ಆಫ್ ದ ಡೇ. ನಿಮ್ಮ ಎಷ್ಟು ವರ್ಷ ಇರ್ತೀರ ಅಷ್ಟು ವರ್ಷ ಚೆನ್ನಾಗಿ ಬಾಳಿ ಕನ್ನಡ ಫಿಲ್ಮ್ ಮಾಡ್ತಾಯಿರಿ ಸರ್, ನಮ್ಗಳಿಗೆ ಚಾನ್ಸ್ ಕೊಡ್ತಾಯಿರಿ. ಮತ್ತು ನಾವು ಗಡಿ ಪದೇ ನಿಮ್ಮ ಜೊತೆ ಎದುರು ಬಂದಿದ್ದೀನಿ. ಫಿಲ್ಮ್ ಕಂಪ್ಲೀಟ್ ಆಗಿದೆ, ರಿಲೀಸ್ಗೆ ರೆಡಿ ಆಗಿದೆ. ಸೊ ಇಲ್ಲಿ ಬಂದಿರೋ ಮಾಧ್ಯಮ ಮಿತ್ರರು, ನಿಮ್ಮಿಂದ ನಾವು ಇನ್ನೂ ಎದುರೋಗ್ಬೇಕು ಸರ್. ದೊಡ್ಡ ದೊಡ್ಡ ಫಿಲ್ಮ್ಗಳ ರೇಸಲ್ಲಿ ನಮ್ಮದೊಂದು ಫಿಲ್ಮ್ ನಿಂತಿದೆ. ಹೋಪ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ, ಕನ್ನಡ ಜನತೆ ನೋಡ್ತಾರೆ ಅಂತ ವಿಶ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮಸ್ತೆ, ನನ್ನ ಹೆಸರು ರೇಖಾ ರಮೇಶ್. ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಮೊದಲಿಗೆ ಡೈರೆಕ್ಟರ್ ಸರ್ ಆಗಿರುವಂಥ ಅಫ್ಜಲ್ ಸರ್ ಮತ್ತು ಪ್ರೊಡ್ಯೂಸರ್ ಸೆವೆನ್ ಸರ್ ಅವ್ರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಹೊಸಬ್ರಿಗೆ ಅವಕಾಶ ಮಾಡಿಕೊಡ್ಬೇಕಂತ ಹೇಳಿ ಹೊಸಬ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಹಾಗೆ ನನಗೆ ಈ ಪ್ರಾಜೆಕ್ಟ್ನ ರೆಫರ್ ಮಾಡಿ ನಮ್ಮ ಕ್ಯಾಸ್ಟಿಂಗ್ ಡೈರೆಕ್ಟರ್ ದಾಸ್ ಅವ್ರಿಗೂ ತುಂಬ ಹೃದಯ ಧನ್ಯವಾದಗಳು. ಇದರಲ್ಲಿ ನಾನು ದೀಪ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ನ ನಟಿಯಾಗಿ ಪಾತ್ರ ವಹಿಸಿದ್ದೇನೆ. ಹೋಪ್ಫುಲಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ ಅನ್ಕೋತೀನಿ. ಕನ್ನಡ ಚಿತ್ರರಂಗಕ್ಕೆ ಯಾವುದೇ ಹೊಸ ಚಿತ್ರ ಬಂದ್ರೂ ಜನ ಪ್ರೋತ್ಸಾಹಿಸ್ತಾರೆ. ನಮ್ಮ ಚಿತ್ರನೂ ಹಾಗೆ ಪ್ರೋತ್ಸಾಹಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ಸ್ ಸರ್. ಪಾತ್ರ ಅಂದರೆ ಇವಾಗಿನ ಜನ್ರೇಷನಲ್ಲಿ ಏನು ನಡೀತಿದೆ ಅದನ್ನು ತೆರೆ ಮೇಲೆ ತೋರಿಸ್ತಾ ಇದ್ದೀವಿ ಅಷ್ಟೇ. ಒಂದು ಹುಡುಗ ಹುಡುಗಿ ಇರ್ಬೋದು ಅಥವಾ ಒಂದು ಪ್ರೀತಿ ಅನ್ನೋದು ಇರ್ಬೋದು. ಸೊ ಹಾಗಾಗಿ ಇವಾಗ ಏನು ನಡೀತಿದೆ ಅದನ್ನು ತೋರಿಸ್ತಾ ಇದ್ದೀವಿ ಸರ್ ಅಷ್ಟೇ. ಯಂಗ್ಸ್ಟರ್ಸ್ಗೆ ಸರ್ ಅವಾಗಲೇ ಹೇಳ್ದಂಗೆ ಖಂಡಿತವಾಗ್ಲೂ ಸಿನಿಮಾ ಇಷ್ಟ ಆಗೇ ಆಗತ್ತೆ. ಎಲ್ಲರಿಗೂ ನಮಸ್ತೆ, ನನ್ನ ಹೆಸರು ಅಂಜಲಿ. ಇದು ನಂದು ಮೊದಲನೇ ಮೂವಿ. ಚಾನ್ಸ್ ಕೊಟ್ಟಿದ್ದ ಅಫ್ಜಲ್ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ನಂದು ಈ ಮೂವಿಲಿ ನೇಮ್ ಬಂದು ಪೂಜಾ ಅಂತ. ಧನ್ಯವಾದ. ಇದು ಫಸ್ಟ್ ಟೈಮ್ ಅವ್ರು ಮಾತಾಡ್ತಾ ಇದ್ದಾರೆ ವೇದಿಕೆಯ ಮುಂದೆ. ನಿಮ್ಮ ಪಾತ್ರದ ಬಗ್ಗೆ ಇನ್ನೂ ಹೆಚ್ಚು ಮೇನ್ ಹೊಸಬ್ರು ಇರೋದ್ರಿಂದ ಮಾತಾಡ್ಕೊಳಕ್ಕೆ ಹೆದರ್ತಾರೆ. ಫಸ್ಟ್ ಪ್ರೆಸ್ ಮೀಟು. ಎರಡನೇದು ಕಥೆ ಹಂದರ ಬಂದ್ಬಿಡುತ್ತೆ. ಅವ್ರು ಏನೇ ಹೇಳಿದ್ರು ಆಚೆ. ಅದಕ್ಕೆ ನಾನು ಏನು ಹೇಳಲಿಲ್ಲ, ಅವರು ಪರಿಚಯ ಮಾಡ್ಕೊಳ್ಳಿ ಅಂತ. ಹಾಗಿದ್ರೆ ಅಫ್ಜಲ್ ಸರ್ ಅವ್ರ ಬಗ್ಗೆ ನಾವೇನು ನಮ್ಮ ಮಾಧ್ಯಮ ಮಿತ್ರರಿಗೆ ಹೆಚ್ಚಾಗಿ ಹೇಳೋದು ಬೇಕಾಗಿಲ್ಲ. ನಮ್ಮ ಸೂಪರ್ ಸ್ಟಾರ್ಸ್ ಮ್ಯಾಗಝಿನ್ ಮೂಲಕ ಪತ್ರಕರ್ತರಾಗಿ ಹಾಗೂ ಪ್ರಚಾರಕರ್ತರಾಗಿರ್ಬೋದು, ಈಗ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ಕಾರ್ಯಕಾರಿ ನಿರ್ಮಾಪಕರು ಹಾಗೂ ನೃತ್ಯ ಸಂಯೋಜಕರಾಗಿ ಕೂಡ ನಿಮ್ಮ ಮುಂದೆ ಬರ್ತಾ ಇದ್ದಾರೆ. 3ನೇ ಸಿನಿಮಾದ ಮುಂದೆ ನೆನಪುಗಳ ಮಾತು ಮಧುರ ಸಿನಿಮಾದ ನಿರ್ದೇಶಕರಾದಂಥ ಅಫ್ಜಲ್ ಸೂಪರ್ ಸ್ಟಾರ್ ಅವರು. ಎಲ್ಲರಿಗೂ ನಮಸ್ತೆ. ನಮ್ಮ ಈ ಟ್ರೈಲರ್ ಬಿಡುಗಡೆ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಪತ್ರಿಕಾ ಗೆಳೆಯರಿಗೆ, ಜೊತೆಗೆ ಮುಖ್ಯ ಅತಿಥಿಗಳಿಗೆ, ಜೊತೆಗೆ ಶ್ರೀ ವಿಷ್ಣು ಸರ್ ಬಂದಿದ್ದಾರೆ, ಕುಮಾರ್ ಸರ್ ಬಂದಿದ್ದಾರೆ, ಕೊಡೆ ಮುರುಘಾ ಹೀರೋ ನಟ ನಿರ್ಮಾಪಕವಾಗಿದ್ದಾರೆ, ಮತ್ತು ಲಾಯರ್ ಅಸೋಸಿಯೇಷನಿಂದ ಕೆಲವು ಗೆಳೆಯರು ಬಂದಿದ್ದಾರೆ. ಎಲ್ಲರಿಗೂ ವೆಲ್ಕಮ್ ಮಾಡ್ತಾ, ನೆನಪುಗಳ ಮಾತು ಮಧುರ ಇದು ನನ್ನ 3ನೇ ಸಿನಿಮಾ. ಎರಡು ಸಿನಿಮಾಗಳದ್ದು ಬೇರೆ ಬೇರೆ ಕೆಲಸ ನಡೀತಾ ಇದೆ, ಅದರದ್ದು ಮಾತು ಬೇಡ. ನೆನಪುಗಳ ಮಾತು ಮಧುರ ನಾನು ಇದು 2021ನಲ್ಲಿ ಕಥೆ ಮಾಡಿಕೊಂಡೆ. ಸೊ ನಂದು ವಿಶೇಷ ಏನಂದರೆ, ನಾನು ಕಥೆಗಳನ್ನ ಚೆನ್ನಾಗಿ ಹೇಳ್ತೀನಿ. ನಾನು ಯಾವಾಗಲೂ ಅಂದ್ಕೊಳ್ಳೋದು, ನಾನು ತುಂಬ ಸಿನಿಮಾ ವಿಮರ್ಶೆ ಪ್ರಚಾರ ಮಾಡ್ತಾ ಇರೋದ್ರಿಂದ ಕನ್ನಡ ಸಿನಿಮಾದಲ್ಲಿ 13 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇದ್ದೀನಿ. ತುಂಬ ಸಿನಿಮಾಗಳು ನೋಡಿದಾಗ ಇದು ಯಾಕೆ ಹಿಂಗೆ ಮಾಡಿದ್ದಾರೆ, ಕೆಲವು ಬಡ್ಜೆಟ್ ಇರುತ್ತೆ, ಕೆಲವರು ದೊಡ್ಡ ದೊಡ್ಡ ಕಲಾವಿದರು ಇರ್ತಾರೆ, ಈಗೋ ಇರುತ್ತೋ ಅಥವಾ ಸಿನಿಮಾ ಔಟ್ ಬಂದಾಗ ಬೇರೆ ಥರ ಅಂತ ಇರುತ್ತೆ. ಹಾಗಂತ ಅವರು ತಪ್ಪು ಮಾಡಿದ್ದಾರೆ ಆ ಥರ ಅದೆಲ್ಲ ನಾನು ಹೇಳೋಕ್ಕೆ ಇಷ್ಟಪಡ್ತಾ ಇಲ್ಲ. ನಾನು ಯಾಕೆ ಪ್ರಯೋಗಾತ್ಮಕವಾಗಿ ಪ್ರಯೋಗ ಅಂತ ವರ್ಡ್ ಯೂಸ್ ಮಾಡ್ತೀನಿ ಅಂದರೆ, ಒಬ್ಬ ನಿರ್ಮಾಪಕ ಅನ್ನೋದತ್ತ ಅವ್ನು ಕಷ್ಟಪಟ್ಟು ಅವ್ನು ಸಂಪಾದನೆ ಮಾಡಿರೋ ಹಣದಲ್ಲಿ ನಾವು ಯಾವುದೋ ಒಂದು ಒಳ್ಳೆ ಮೂಡ್ನಲ್ಲಿ ಹೋಗ್ಬಿಟ್ಟು ಒಂದು ಸಿನಿಮಾ ಮಾಡಬೇಡ ಅಂತ ಆಸೆ ತೋರಿಸಿ ಸಿನಿಮಾ ಮಾಡೋ ಜೈಮನ ನಂದಲ್ಲ. ನಾನು ಈ ಸಿನಿಮಾ ಮಾಡುವಾಗ ಅವ್ರಿಗೆ ಹೋಗಿ ಕತೆ ಹೇಳ್ತೀನಿ ಸರ್, ಒಂದು ಸಿನಿಮಾ ಮಾಡೋಣ, ಅದೆಲ್ಲ ಏನೂ ನಡೀಲಿಲ್ಲ. ನನ್ನ ಹೊಸ ಥರದರಲ್ಲಿ ಒಂದು ಪಾತ್ರ ಮಾಡಿದರು ಸವೇಂದ್ರ ಸರ್. ನನ್ನ ಡೈರೆಕ್ಷನ್ ನೋಡಿಬಿಟ್ಟು ಅವರೇ ಕರೆದು ನನಗೆ ಗಿಫ್ಟಾಗಿ ಈ ಸಿನಿಮಾ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಥ್ಯಾಂಕ್ ಯು ಹೇಳ್ತೀನಿ. ನೆನಪುಗಳ ಮಾತು ಮಧುರ ಇದು ವೆಬ್ ಸೀರೀಸ್ ಸ್ಟೈಲ್ನ ಒಂದು ಸಿನಿಮಾ. ಇದರಲ್ಲಿ ಬೋಲ್ಡ್ ಕಂಟೆಂಟ್ ಇರುತ್ತೆ. ಹೀಗಾಗಿ ಕಲಾವಿದರಿಗೆ ತಾವೇನು ಮಾಡ್ತಾ ಇದ್ದೀವಿ ಅಂತ ಎಲ್ಲರಿಗೂ ನಾನು ಹೇಳಿದ್ರು ಕೂಡ ಅವ್ರಿಗೆ ಹೇಳ್ಕೊಳಕ್ಕೆ ನಾಚಿಕೆನೂ ಆಗ್ಬೋದು. ಬೋಲ್ಡ್ ಅಂದ ತಕ್ಷಣವೇ ಅಶ್ಲೀಲತೆ ಅಂತ ಅಲ್ಲ. ನೀವು ಈ ಸಮಾಜದಲ್ಲಿ ದಿನ ಬೆಳಗ್ಗೆ ಆದರೆ ಪೇಪರ್ ಟಿ ವಿನಲ್ಲಿ ನೋಡಿ ಒಂಥರ ಮರ್ಡ್ರು, ಬಡ್ಡಿಗೆ ತಗೊಂಡ ಹೆಣ್ಮಕ್ಳಿಗೆ ಅತ್ಯಾಚಾರ,
ಇತ್ತೀಚೆಗೆ ಎಷ್ಟು ಗಲೀಜು ನ್ಯೂಸ್ ಬರುತ್ತೆ ಅಂದರೆ ತಾಯಿ ಮೇಲೆ ಅತ್ಯಾಚಾರ ಆ ಲೆವೆಲ್ಲು ಬಂದ್ಬಿಟ್ಟಿದೆ ಸಮಾಜ. ನಾವು ಅವೆಲ್ಲ ತೋರಿಸ್ಕೊಂಡು ಸಿನಿಮಾದಲ್ಲಿ ಹಣ ಮಾಡಬೇಕು ಅಂತ ಆ ಥರ ಅಲ್ಲ. ಇದರಲ್ಲಿ ಒಂದು 4 ವಿಚಿತ್ರ ಘಟನೆಗಳನ್ನ ಒಂದು ತೆರೆ ಮೇಲೆ ತಂದಿದ್ದೀನಿ. ಅದಕ್ಕೆ ಸಂಪೂರ್ಣವಾಗಿ ಒಂದು ಬೌಂಡ್ರಿ ಥರ ಮಾಡಿಕೊಂಡು ಸ್ನೇಹದ ಬಗ್ಗೆ ಹೇಳಿದ್ದೀನಿ, ಪ್ರೀತಿ ಬಗ್ಗೆ ಹೇಳಿದ್ದೀನಿ, ಒಬ್ಬ ಕಳ್ಳನ ಸ್ಟೋರಿ ಬರುತ್ತೆ, ಒಂದು ಸ್ವಾಪಪ್ ಕಥೆ ಬರುತ್ತೆ, ಇನ್ನೊಬ್ಬೊಂದು ಝೊಮ್ಯಾಟೊ ಡೆಲಿವರಿ ಬಾಯ್ ಕಥೆ ಹೇಳ್ತೀನಿ, ಇನ್ನೊಬ್ಬ ಫ್ಯಾಕ್ಟ್ರಿನಲ್ಲಿ ಕೆಲಸ ಮಾಡೋ ಒಂದು ಕಥೆ ಹೇಳ್ತೀನಿ, ಇನ್ನೊಬ್ಬ ಕುಬೇರಪ್ಪ ಅಂತ ಶ್ರೀಮಂತನ ಕಥೆ ಹೇಳ್ತೀನಿ. ಇವೆಲ್ಲ ಆಂಥಾಲಜಿ ಒಂದು ಸಂಕಲನ ಮಾಡಿ, ಅಂದರೆ ನಮ್ಮ ಹಿರಿಯರು ಮೊದಲೇನು ಮಾಡ್ತಾಯಿದ್ರು, 10 ಕಥೆ ಮಾಡಿ 10 ಜನ ಡೈರೆಕ್ಟ್ರು 7 ಕಥೆ ಅಂತ, ಈಗ ಪೆಂಟಗನ್ ಬಂದಿದೆ, ಕಥಾ ಸಂಗಮ ಅಂತ ಬಂದಿದೆ ರಿಷಬ್ ಶೆಟ್ಟಿದು, ಈ ಥರ 7 ಕಥೆ 7 ಡೈರೆಕ್ಟ್ರುಗಳು ಈ ಥರ ಮಾಡ್ತಾಯಿದ್ರು. ನಾನು ಇಲ್ಲಿ ಬಡ್ಜೆಟ್ ಕೊರತೆ ಅಂತ ಅಲ್ಲ, ನಾನು ಅವ್ರಿಗೆ ಜಾಸ್ತಿ ಹೊರೆ ಬೀಳಬಾರ್ದು ಅಂತ ನಾನು ಒಬ್ಬನೇ ಎಲ್ಲ ನಿಭಾಯಿಸಿದ್ದೀನಿ. ಕಥೆ, ಚಿತ್ರಕಥೆ, ಸಂಭಾಷಣೆ ಜೊತೆಗೆ ಕಡೆಗೆ ಹಾಡು ನಾನು ಶೂಟ್ ಮಾಡಾದ್ಮೇಲೆ ರೆಕಾರ್ಡಿಂಗ್ ಮಾಡ್ಕೊಂಡಿದ್ದೀನಿ. ಹೀಗಾಗಿ ನಾನೇ ನನಗೆ ಇಷ್ಟು ಮಾತ್ರ ಸಾಕು ಅಂತ ನೃತ್ಯ ಸಂಯೋಜನೆಯೂ ಕೂಡ ನಾನೇ ಮಾಡಿದೆ. 2 ಕಲಾವಿದರು ಕೈ ಕೊಟ್ಟರು, ಸರಿ ಈಗ ಎಲ್ಲ ರೆಡಿಯಾಗಿದೆ, ಕಲಾವಿದ್ರು ಇಲ್ವಲ್ಲ ಅಂತ ನಾನು ಕೂಡ ಆ್ಯಕ್ಟ್ ಮಾಡಿದ್ದೀನಿ. ಹೀಗಾಗಿ ಸಕಲ ಕಲಾವಲ್ಲವ ಇದೆಲ್ಲ ವಿಭಿನ್ನ ರೀತಿ ನಡೆದಿತ್ತು. ಸೊ ಇದನ್ನು DOP ಸ್ವಾಮಿ ಸರ್ ಅಂತ ಅವರು ನನಗೆ ತುಂಬ ಹೆಲ್ಪ್ ಮಾಡಿದ್ರು. ಹೆಲ್ಪ್ ಏನು ಮೀನ್ಸ್ ನನಗೇನು ಥಾಟ್ ಪ್ರೊಸೆಸ್ ಇತ್ತು ಅದನ್ನು ತೆರೆ ಮೇಲೆ ತರೋಕ್ಕೆ ತುಂಬ ಅವರು ಶ್ರಮ ಪಟ್ಟರು. ನಾವು ಹಗಲು ರಾತ್ರಿ ಮಾಡ್ತಾ ಇದ್ದೀವಿ, ಅಂದರೆ ಪಕ್ಕಾ ಪ್ಲಾನ್ ಥರ ಮಾಡ್ತಾ ಇದ್ವಿ ಶೂಟಿಂಗು. ಆಮೇಲೆ ಮ್ಯೂಸಿಕ್ ಡೈರೆಕ್ಟರ್ ರಾಜು ಎಂ ಇಗ್ನೂರು ಒಂದು ಅತ್ಯುತ್ತಮವಾದ ರಾಗ ಸಂಯೋಜನೆ ಕೊಟ್ಟಿದ್ದಾರೆ. ಆಮೇಲೆ ಕಾರ್ತಿಕ್ ಈಶ್ವರಾಚಾರಿ ಅಂತ ಅವರು ಸಂಕಲನ DA ಎಲ್ಲ ಕೆಲಸ ಮಾಡಿದ್ದಾರೆ. ಸಿನಿಮಾ ನಾವು ಪ್ರೊಡ್ಯೂಸರು ಎಲ್ಲ ನೋಡಿದ್ವಿ. ನನಗೂ ಭಯ ಇತ್ತು, ಎಲ್ಲಿ ಒಂದು ಎಳೆ ಮಿಸ್ ಆಯಿತು ಅಂದರೆ ಇದು ಬೇರೆ ಥರ ಸಿನಿಮಾ ಆಗ್ಬಿಡುತ್ತೆ, ಆ ಒಂದು ಭಯ ಇತ್ತು. ಜೊತೆಗೆ ನನಗೆ ತುಂಬ ಹೆದರಿಸಿದವರು ಸೆನ್ಸಾರ್ ಅವರು. ನಾನು ಮೊನ್ನೆ ಒಂದು ಸಿನಿಮಾ ನೋಡಿದೆ, ಕನ್ನಡ ಸಿನಿಮಾ, ಮುಂದಿನ ವಾರ ರಿಲೀಸ್ ಆಗುತ್ತೆ. ಅದರಲ್ಲಿ ಬಳಕೆಯಾಗಿರೋ ಪದ ನೋಡಬೇಕು, 3 ಸಮ್, ತಿಗಾ ಮುಚ್ಕೊಂಡು ಹೋಗು, ಹುಡುಗಿರ ಕೈನಲ್ಲಿ, ಈ ಥರ ಗಲೀಜ್ ಮಾತಿದೆ. ಅದಕ್ಕೆ ಬಾರಿಯೇ ಕೊಟ್ಟಿದ್ದಾರೆ. ನಾನು ಅವ್ರ ಮೇಲೆ ಅಪಾದನೆ ಮಾಡ್ತಾ ಇಲ್ಲ. ನಾವು ಹೊಸಬರು ಹೋದಾಗ 5 ಅವರ್ ಕೂರಿಸ್ಕೊಂಡಿದ್ದಾರೆ ನನಗೆ ಸಿನಿಮಾದಲ್ಲಿ. ಕೇವಲ ಒಂದೇ ಒಂದು ವರ್ಡ್ 3 ಸಮ್ ಅಂತ ಇದೆ ನನ್ನ ಸಿನಿಮಾದಲ್ಲೂ. ಎಲ್ಲೂ ಹೆಣ್ಮಕ್ಳು ಮೈ ಕಟ್ಟು ತೋರಿಸೋದು, ಗಲೀಜು ದೃಶ್ಯಗಳು, ಅಮ್ಮನಕ್ಕೂ ಏನೂ ಇಲ್ಲ. ಕಥೆ ವಿಚಿತ್ರವಾಗಿದೆ. ಅವ್ರಿಗೂ ಗಾಬರಿ, ಏನು ಇದು ಈ ಥರ ಇದೆ ಅಂತ. ಯಾಕಂದರೆ ನಾವು ಪದೇ ಅದೇ ಥರ ಬಡಿ ಹೀರೋಯಿಸಮು ಅದೇ ಥರ ಮಾಡ್ಕೊಂಡಿರೋಕ್ಕಾಗಲ್ಲ. ಕಂಟೆಂಟ್ ಸಿನಿಮಾ ಅಂದಾಗ ಕಂಟೆಂಟ್ ಹೋಗಬೇಕು. ರಿವೈಸ್ ಅವ್ರು ಕೊಟ್ಟಿದ್ದಾರೆ, ಅದನ್ನು ಇಲ್ಲ ಅವ್ರಿಗೆ ಬಾರಿ ಕೊಟ್ಟಿದ್ದಾರೆ. ಇವರೇ ಕೊಟ್ಟಿದ್ದು ನಿಮಗೆ ಕೊಡದೆ ಹೋದರೆ ಅದು ಅವ್ರಿಗೆ ರಾಂಗ್. ಅದು ರಿವೈಸ್ ಹೋಗಿ ತಗೊಂಡು ಬಂದಿದ್ರೆ ಅದು ಏನು ಮಾಡೋಕ್ಕಾಗಲ್ಲ. ಹೌದು, ನನಗೆ 5 ಅವರ್ ಕಾರಿಸ್ಕೊಂಡು ಕೊಡೋದೇ ಇಲ್ಲ ಅಂತಾರೆ. ಇದು ಏನೇನೋ ಇದಾಯಿತು. ಕಡೆಗೆ ನಾನು ಹೇಳಿದೆ, ಕನ್ನಡ ಸಿನಿಮಾಗಳಿಗೆ ನೀವೇ ಸಾಯಿಸ್ತಾ ಇದ್ದೀರಾ, ಮೊದಲೇ ಜನ ಬರ್ತಾ ಇಲ್ಲ. ನಾವು ಏನೋ ಒಂದು ಹೊಸ ಟ್ರೈ ಮಾಡ್ತಾ ಇರುವಾಗ ಹೊಸ ಕಲಾವಿದರು ಹಾಕೊಂಡು ಏನೋ ಒಂದು ನಮ್ಮಲ್ಲೂ ತಪ್ಪಿರುತ್ತೆ. ಆ ತಪ್ಪು ಇಟ್ಕೊಂಡು ಇರೋ ಬಡ್ಜೆಟ್ನಲ್ಲಿ ಹೊಸ ಕಲಾವಿದರ ಹತ್ರ ಕೆಲಸ ತೆಕ್ಕೊಂಡು ಒಂದು ಸಿನಿಮಾ ಅಂತ ಒಂದು ಕನಸನ್ನ ಈಡೇರಿಸ್ಕೊಳಕ್ಕೆ ಹೋದಾಗ ಆ ಥರ ಬಂದಾಗ ನಿಜವಾಗ್ಲೂ ಒಂಥರ ಬೇಜಾರಾಗ್ಬಿಡುತ್ತೆ. ಇದೇ 3 ತಿಂಗಳಿಂದ ನಾನು ಸುಮ್ಮನಾಗ್ಬಿಟ್ಟೆ, ಇದೇನೇ ಹಿಂಗಾಗುತ್ತೆ ಅಂತ. ಕಡೆಗೆ ನಮ್ಮ ಪ್ರೊಡ್ಯೂಸರ್ ಸರು ಬಂದು ಸಿನಿಮಾ ನೋಡಿದ್ರು. ಅವ್ರಿಗೆ ತುಂಬ ಖುಷಿಯಾಯಿತು, ಏನೂ ಇಲ್ವಲ್ಲ ಇದರಲ್ಲಿ ಮತ್ತೆ ಯಾಕೆ ಅಂತ ಅವ್ರಿಗೆ ಅನಿಸ್ತು. ಆವಾಗ ನನಗೆ ಧೈರ್ಯ ಬಂತು. ಹಾಗೆ ಕರೆಕ್ಟಾಗಿ ಇವತ್ತು ಅವ್ರ ಬರ್ತ್ಡೇ ದಿವಸನೇ ನಾನು ಟೈಟಲ್ ಲಾಂಚ್ ಮಾಡಿ ಸಿನಿಮಾ ಶುರು ಮಾಡಿದ್ದೆ. ಸೊ ಇವತ್ತು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಮುಂದೆ ಡಿಸೆಂಬರ್ನಲ್ಲಿ ರಿಲೀಸ್ ಮಾಡೋಣ ಅಂತ ಆಗಿದೆ. ಹಾಗೆ ನಮ್ಮ ನಿರ್ಮಾಪಕರಿಗೆ ಒಂದು ನ್ಯಾಯ ಕೊಡಿಸ್ಬೇಕು ಅಂತ ಒಂದು ಪ್ರಯತ್ನದಲ್ಲಿ ASA ಕಂಬೈನ್ಸ್ನ ಶ್ರೀ ಕೊಡೈ ಮುರುಘಾ ಬಂದಿದ್ದಾರೆ. ದಯವಿಟ್ಟು ಬನ್ನಿ ಸರ್. ಅವ್ರ ಜೊತೆ ನಾನು ಚೆನ್ನೈಗೂ ತೊಗೊಂಡು ಹೋಗಿ ಸಿನಿಮಾ ತೋರಿಸಿದ್ದೀನಿ. ಅವ್ರು ಇಷ್ಟಪಟ್ಟಿದ್ದಾರೆ. ಔಟ್ರೇಟ್ಗೆ ತೊಗೊಳ್ಳೋ ಮಾತುಕತೆ ನಡೆದಿದೆ. ಡಿಸೆಂಬರ್ನಲ್ಲಿ ಅಗ್ರಿಮೆಂಟ್ ಇದೆ. ನಾನು ಬರೀ ಸಿನಿಮಾ ಮಾಡೋದಲ್ಲ, ನಾನು ಸೇಲ್ ಮಾಡಿ ಆ ಪ್ರೊಡ್ಯೂಸರ್ ಜೊತೆ ಕ್ಲೀನಾಗಿ ಒಂದು ವ್ಯಾವಹಾರಿಕವಾಗಿ ಮಾಡಬೇಕು ಅಂತ ಒಂದು ಪ್ರಯತ್ನ ಇದ್ದೀನಿ. ಅವರೇ ಹೇಳ್ತಾರೆ ಅದನ್ನು ಮಾಡಿ. ನನ್ನ ಪ್ರೀತಿಯ ಮಾಧ್ಯಮದವರು ಇಲ್ಲೇ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ. ಯಾಕಂದರೆ ನನ್ನ ಕೊಡೆಮುರ್ಗ ನೀವು ನೋಡಿರ್ಬೋದು, 5 ಕೋಟಿ ಬಜೆಟ್, ಯಾವ ಸಿನಿಮಾಗೂ ಕಡಿಮೆ ಇಲ್ಲ. ಆ ಸಿನಿಮಾನ ನಮ್ಮ ಡೈರೆಕ್ಟ್ರು ಆಗಲ್ಲ ಅಂದ್ಬಿಟ್ರು. ನಮ್ಮ ಪ್ರೊಡ್ಯೂಸರ್ ಎತ್ತಿ ಆರ್ಟಿಸ್ಟ್ಗಳೆಲ್ಲ ಎತ್ತಿ ಸೈಡ್ಗೆ ಬಿಸಾಕಿದ್ರು ಆ ಸಿನಿಮಾನ. ಏನು ಮಾಡೋದಂದೇಳಿ ಯೋಚನೆ ಮಾಡಿದೆ. ಈ ಫಿಗರ್ನ ಹಾಕೊಂಡು ಹೀರೋಗೆ ಆ್ಯಕ್ಟ್ ಮಾಡಿದ್ದೀರಾ, ಏನು ಮಾಡ್ತೀರಾ ಅಷ್ಟೇ ಅಂದೇಳಿ ಹೀಯಾಳ್ಸಿದ್ರು ಸುಮಾರು ಜನ, ಸುಮಾರು ಇಂಡಸ್ಟ್ರಿಯಲ್ಲಿ ಹೀಯಾಳ್ಸಿದ್ರು. ಅದಕ್ಕೆ ದೇವರು ಏನೋ ಗೊತ್ತಿಲ್ಲ, ನನ್ನ ಅಪ್ಪು ಸರ್ ಇಲ್ಲಿಲ್ಲ. ನನ್ನ ಅಪ್ಪು ಸರ್ ಆಶೀರ್ವಾದದಿಂದ
ಆ ಸಿನಿಮಾನ ನಾನು ಸೇಲ್ ಮಾಡಿದೆ. ಫಸ್ಟ್ ಟೈಮ್ ಕಲರ್ಸ್ ಕನ್ನಡದಲ್ಲಿ ಟೆಲಿಕಾಸ್ಟ್ ಆಯ್ತು ಸಿನಿಮಾದು. ಅದಾದಮೇಲೆ ತಮಿಳಾಯಿತು. ತಮಿಳಾದ್ಮೇಲೆ ಈಗ ಹಿಂದಿ ಬರ್ತಾಯಿದೆ, ತೆಲುಗು ಅದೆಲ್ಲ ಬರ್ತಾಯಿದೆ. ಎರಡನೇ ಸಿನಿಮಾ ಮುರುಘಾಸನ್ ನಮ್ಮ ಕಾನೂನು. ಅದು ನಾನು ಔಟ್ರೇಟ್ ಮಾರಿ 6 ತಿಂಗಳ ಮೇಲೆ ಆಯಿತು ಸೇಲ್ ಮಾಡ್ಕೊತಾನೆ. ಈಗ ಸಣ್ಣ ಪುಟ್ಟ ಸಿನಿಮಾಗಳು ಸ್ವಲ್ಪ ಬರ್ತಾಯಿದೆ. ಅದನ್ನು ತೊಗೊಂಡು ಏನೋ ಒಂದು ಬಿಸ್ನೆಸ್ ಮಾಡೋ ಒಂದು ಧೈರ್ಯ ಮಾಡಿ ಮಾಡ್ತಾಯಿದ್ದೀನಿ. ಇವ್ರ ಸಿನಿಮಾ ಚೆನ್ನೈಯಲ್ಲಿ ಹಾಕ್ಸಿದೆ. ನಮ್ಮ ಸಾರು ಒತ್ತಾಯದಿಂದ ಬನ್ನಿ ಸರ್ ಅಂದೆ, ಇವ್ರು ಬಂದಿಲ್ಲ. ನಮ್ಮ ಅಫ್ಜಲ್ ಸಾರು ಡೈರೆಕ್ಟ್ರು ಕರ್ಕೊಂಡೋಗಿದ್ದೆ. ಇವ್ರ ಜೊತೆಯಲ್ಲಿ ಒಂದು 4 ಸಿನಿಮಾ ತೊಗೊಂಡೋಗಿದ್ದೆ ನಾನು. ಅಲ್ಲಿ ತೊಗೊಂಡೋಗಿ ಸಿನಿಮಾ ಪ್ರೆಸೆಂಟ್ ಮಾಡಿದೆ. ಎಲ್ಲ ನೋಡಿದ್ದಾರೆ. ಇವ್ರ ಸಿನಿಮಾ 5 ಸಿನಿಮಾದಲ್ಲಿ ಫಸ್ಟ್ ಸಿನಿಮಾ ಇವ್ರದ್ದು ಓಕೆ ಆಗಿದೆ. ಅವ್ರದ್ದು ಆಲ್ರೆಡಿ ಇನ್ನು ಸೈನ್ ಬರಬೇಕಷ್ಟೇ. ಬಿಗ್ನೆಸ್ಸು ಮಾಡಿಕೊಟ್ಟಿದ್ದೀನಿ. ಅದು ಏನಂದರೆ ನಮ್ಮ ಪ್ರೊಡ್ಯೂಸರ್ಗಳು ನನಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಉಳ್ಕೊಂಡ್ರೆ 1000 ಜನ ಊಟ ಮಾಡ್ತಾರೆ. ನಮ್ಮ ಪ್ರೊಡ್ಯೂಸರ್ಗಳು ಅಂದಾತ್ರ ಇಲ್ಲ ಅಂದರೆ ಎಲ್ಲಿ ಊಟ ಮಾಡ್ತೀರಾ? ಯಾರು ಬಿಗ್ನೆಸ್ ಇರುತ್ತೆ, ಏನಿರುತ್ತೆ? ಈಗ ಒಂದು ಸಿನಿಮಾ ಮಾಡ್ತಾರೆ, ತುಂಬ ನೋವು ಪಡ್ತಾ ಇದ್ದೀನಿ. ಏನಂದರೆ ನಮ್ಮ ಮಾಧ್ಯಮದವರಾಗಲಿ, ನಮ್ಮ ಉಮೇಶ್ ಅಣ್ಣಗೆ ಹೇಳ್ತಾ ಇದ್ದೀವಿ, ನನ್ನ ಸಿನಿಮಾ, ನನ್ನ ಭಾಷೆ, ತಾಯಿ ಭಾಷೆ ಕನ್ನಡ ಸಿನಿಮಾ ಒಂದು ಸ್ಯಾಟ್ಲೈಟ್ ರೈಟು ಈಗ ಅವರು 25 ಲಕ್ಷ ಮಾಡಿದ್ರು, 50 ಲಕ್ಷ ಮಾಡಿದ್ರು, 1 ಕೋಟಿ ಮಾಡಿದ್ರು, 10 ಕೋಟಿ ಮಾಡಿದ್ರು, 100 ಕೋಟಿ ಅದಕ್ಕೊಂದು ಬಜೆಟ್ ಅಂತೇಳಿ ನಮ್ಮ ಚಾನಲ್ಗಳಲ್ಲಿ ತೊಗೊಳ್ಬೇಕು. ಆ ಥರ ಅವ್ರು ಮಾಡ್ಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತೀನಿ ದಯವಿಟ್ಟು. ಯಾಕಂದರೆ ತುಂಬ ಕಣ್ಣೀರು ಬರ್ತಾ ಇದೆ. ಕೆಲವರು ಸಿನಿಮಾಗಳು ಮಾಡ್ತಾರೆ, ತೊಗೊಂಡು ಬರ್ತಾರೆ, ಬಿಸಾಕಿರ್ತಾರೆ. ಸಿನಿಮಾ ರಿಲೀಸ್ ಆಗುತ್ತೆ, ಬಿಗ್ನೆಸ್ ಆಗಲ್ಲ. ಆ ಬಿಗ್ನೆಸ್ ಎಳೆ ಅವ್ರಿಗೆ ಗೊತ್ತಾಗಲ್ಲ. ನಾನೊಂದು ದೊಡ್ಡ ವೇದವೇ ಅಲ್ಲ, ನಾನು ಹಿಂಗೆ ಕಷ್ಟಪಟ್ಕೊಂಡು ಬಂದಿರೋದೆ. ಏನೋ ಸ್ವಲ್ಪ ರೂಟ್ ಸಿಕ್ತು. ಆ ರೂಟಲ್ಲಿ ಈಗಲೇ ಒಂದು 6 ಸಿನಿಮಾ ಮಾಡಿದ್ದೀನಿ. ಈಗ 6 ಸಿನಿಮಾ ಮಾಡಿದ್ದೀನಿ. ಜನವರಿಗೆ ಇದೇ ಮುಂದೆ ನಾನು ಪ್ರೆಸ್ ಮೀಟ್ ಮಾಡ್ತೀನಿ. 105 ಸಿನಿಮಾ ತೊಗೊಳ್ತಾ ಇದ್ದೀನಿ. ಯಾವ ಸಿನಿಮಾಗಳು ನಿಂತಿದೆಯೋ ಆ ಸಿನಿಮಾಗಳು 105 ಸಿನಿಮಾ ತೊಗೊಳ್ಳೋ ಶಕ್ತಿ, ಭರವಸೆ ತುಂಬಿದ್ದಾರೆ. ಅದನ್ನು ನಾನು ಮಾಡ್ತಾ ಇದ್ದೀನಿ. ಈ 5 ಸಿನಿಮಾದಲ್ಲಿ ಇವ್ರದ್ದೊಂದು ಸಿನಿಮಾ ಆಗಿದೆ, ಇನ್ನೊಂದು ಸಿನಿಮಾ ಒಂದಾಗಿದೆ ಬಂಡೆ ಸಾಹೇಬ ಅಂತೇಳಿ. ಇಬ್ಬರದೂ ಬಿಗ್ನೆಸ್ ಮಾಡ್ಕೊಟ್ಟಿದ್ದೀನಿ. 1 ರೂಪಾಯಿ ಲಾಭ ಇಟ್ಕೊಂಡಿಲ್ಲ, 1 ರೂಪಾಯಿ ಅವ್ರ ಹತ್ರ ಖರ್ಚು ಮಾಡಿಸಿಲ್ಲ. ನಾನು ಖರ್ಚು ಮಾಡಿ ಕರ್ಕೊಂಡೋಗಿ ಮಾಡಿಸಿದ್ದೀನಿ. ಇನ್ನೇನಿದ್ರು ಮಾತು ಕೇಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆಸೆ ಪಡ್ತಾ ಇದ್ದೀನಿ. ಎಲ್ಲರಿಗೂ ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಜೈ ಅಪ್ಪ. ಈ ಸ್ಟಾರ್ಟ್ ಮಾಡ್ಬೇಕು ನೀವು. ಥ್ಯಾಂಕ್ ಯು ಮುರುಘ ಅವರೇ. ಇದು ಯಾಕೆ ಅಂದರೆ ನಾನು ಹೇಳ್ಕೊಳ್ಳೋದು ಈ ಥರ ಬಿಸ್ನೆಸ್ ಆಗಿಬಿಟ್ಟಿದೆ ಆ ಥರ ಜಾಯಮಾನ ಏನಿಲ್ಲ. ಒಂದು ಪ್ರಾಮಾಣಿಕ ಪ್ರಯತ್ನ. ನಾನು ಸಿನಿಮಾ ಮಾಡಿದ್ದೀನಿ, ಇರೋ ಬಡ್ಜೆಟ್ ಹೇಳಿದ್ದೀನಿ. ಅವರೇ ಕರ್ಕೊಂಡು ಹೋಗಿ ಚೆನ್ನೈಗೆ ಒಂದು 5 ಸಿನಿಮಾ ಹೋಗಿದ್ವಿ. ಅವಾಗ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ನೆನಪುಗಳ ಮಾತಾಡಿದಾರ ನಾನು ಇಲ್ಲ ಅದು ಮಾಡಬೇಡ. ಸೊ ಇಷ್ಟು ನಮ್ಮ ಕಥೆ. ನೆನಪುಗಳ ಮಾತು ಮಧುರ ಚಿತ್ರಕ್ಕೆ ನಿಮ್ಮ ಎಲ್ಲರ ಸಪೋರ್ಟ್ ಇರಲಿ. ಈ ಅಬ್ಬರದ ಕಾಂತಾರ ಸ್ಟೈಲು, KGF ಸ್ಟೈಲು, ಬೇರೆ ಬೇರೆ ಭಾಷೆಯ ದೊಡ್ಡ ಬಡ್ಜೆಟ್ ಸಿನಿಮಾಗಳು ಈಗ ಬರ್ತಾನೇ ಇದೆ. ಅದರಲ್ಲಿ ನಮ್ಮ ಚಿನ್ಕುರುಳಿ ಅಂತ ಹೊಸ ಕಲಾವಿದರ ಒಂದು ಪರಿಶ್ರಮದಿಂದ ಒಂದು ಚಿಕ್ಕ ಕಂಟೆಂಟ್ ಸಿನಿಮಾ ಇದು. ಎಂಜಾಯ್ ಮಾಡ್ಬೋದು. ಪ್ರತಿ 25 ನಿಮಿಷಕ್ಕೆ ಒಂದೊಂದು ಕಥೆ ಬರುತ್ತೆ. ನಿಮಗೆಲ್ಲೂ ಬೋರ್ ಆಗಲ್ಲ. ಹಾಡು ಚೆನ್ನಾಗಿದೆ. ಸೊ ಎಲ್ಲ ಕಲಾವಿದರು ಚೆನ್ನಾಗಿ ಅಭಿನಯಿಸಿದ್ದಾರೆ. ಪ್ರೊಡ್ಯೂಸರ್ ಅಂತ ಹೇಳಿಬಿಟ್ಟು ಅವ್ರಿಗೇನು ವಿಶೇಷ ಪತ್ರ ನಾನೇನು ಸೃಷ್ಟಿ ಮಾಡಿಲ್ಲ. ಅವ್ರಿಗೆ ಆ ವಯಸ್ಸಿಗೆ ತಕ್ಕನಾದ ಅವರು ಪಾತ್ರ ಇರುತ್ತೆ, ಕಥೆಗೆ ತಕ್ಕನಾದ 2 ಹಾಡಿದೆ ಅವರಿಗೆ. ಅವರು ಪ್ರೊಡ್ಯೂಸರ್ ಅಂತ ನನ್ನ ಹತ್ರ ಬಂದು ಕಥೆ ಕೇಳಲಿಲ್ಲ, ಯಾರು ಹೀರೋಯಿನ್, ಯಾರು ಆ್ಯಕ್ಟರ್ ಏನೂ ಕೇಳಲಿಲ್ಲ. ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ಕೇಳ್ತಾರೆ ಆಲ್ಮೋಸ್ಟ್ ಮೊದಲೇ ವಿಚಾರ. ಅವ್ರ ಎಲ್ಲನೂ ಇಲ್ಲಿವರೆಗೂ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದಾರೆ. ಆ ನಂಬಿಕೆ ನಾನು ಕೂಡ ಉಳಿಸ್ಕೊಂಡಿದ್ದೀನಿ. ಅವ್ರಿಗೆ 1 ರೂಪಾಯಿನೂ ಹೆಚ್ಚು ಕಡಿಮೆ ಆಗ್ತೀರಾ, ಯಾವ 1 ರೂಪಾಯಿನೂ ಮೋಸ ಆಗದಿರೋ ಥರ ನಾನು ನೋಡಿ ಅವ್ರ ಸಾರಥಿಯಾಗಿದ್ದೀನಿ. ಯಾಕಂದರೆ ಸಿಕ್ಕಿದ್ರೆ ಇನ್ನೊಂದು ಅವಕಾಶ ಸಿಗಲಿ, ಇಲ್ಲ ಅಂದರೆ ಬೇಡ, ನಾವು ಇದು ಮಾಡ್ಕೊಳ್ಳೋದು ಬೇಡ ಅಂತ. ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ನಮ್ಮ ಕಥೆ ಡಿಸೆಂಬರ್ನಲ್ಲಿ ಸರ್ ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ, ಅಥವಾ ಫ್ಲ್ಯಾಶ್ ಬ್ಯಾಕು ಅದು ಇದು ಹಾವು ಏನೂ ಇರಲ್ಲ. ಸ್ಮೂತಾಗಿ ಹೋಗ್ತಾ ಇರುತ್ತೆ. ಇದು ಸಿನಿಮಾ ಸರ್. ನಾವು ಅಂದ್ಕೊಂಡಿರೋದು 4 ಜನರದ್ದು ಸ್ನೇಹದ ಬಗ್ಗೆ ಹೇಳ್ತೀನಿ. 4 ಹೀರೋಗಳು ಇರ್ತಾರೆ. ಆ ಹೀರೋಗಳ ಮುಖಾಂತರ ಒಂದು ಕಥೆ ಬಿಚ್ಕೊಂಡು ಹೋಗ್ತಾ ಇರುತ್ತೆ. ಅದಕ್ಕೆ ಒಬ್ಬ ವಿಲನ್ ಎಂಟ್ರಿ ಕೊಡ್ತಾನೆ, ಅದಕ್ಕೆ ಇನ್ನೊಬ್ಬ ಸಬ್ ವಿಲನ್ ಬರ್ತಾನೆ. ಅವರೆಲ್ಲರಿಗೂ ಪ್ರಾಯಶ್ಚಿತ ಆಗಲೇಬೇಕಲ್ಲ. ಸಿನಿಮಾ ಅಂದಮೇಲೆ ಅಲ್ಲ, ಲೈಫ್ ಅಂದ್ರೂ ಪ್ರಾಯಶ್ಚಿತ ಆಗಲೇಬೇಕು. ಯಾರೋ ಒಂದು ಜೋಡಿ ಉಳ್ಕೊಳ್ಳುತ್ತೆ. ಅವ್ರ ಮುಂದೆ ಏನಾಗುತ್ತೆ ಪಾರ್ಟ್ 2 ನಿರೀಕ್ಷಿಸಿ. ಅತಿ ಶೀಘ್ರದಲ್ಲೇ ಶುರು ಮಾಡೋಣ, ಅದರಲ್ಲಿ ಸಮಸ್ಯೆ ಇಲ್ಲ. ಸೊ ನನ್ನ ಮಾತು ಇಷ್ಟಿರಲಿ. ಸೊ ಮುಂದೆ ನಿಮ್ಮೆಲ್ಲರಿಗೂ ಸಿನಿಮಾ ತೋರಿಸಿ ನಾನು ರಿಲೀಸ್ ಮಾಡ್ತೀನಿ. ಡಿಸೆಂಬರ್ನಲ್ಲಿ ಅಂತ ಪ್ಲಾನ್ ಮಾಡ್ತಾ ಇದ್ವಿ. ಸರ್ ಹೇಳಿದ್ದಾರೆ
ಸೊ ಡಿಸೆಂಬರ್ನಲ್ಲಿ ಬಂದ್ಬಿಡೋಣ ಅಂತ ಒಂದು 2 ಡೇಟ್ ಇಟ್ಕೊಂಡಿದ್ದೀನಿ. ಅದಕ್ಕೆ ಇವ ಡೇಟ್ ಎಲ್ಲ ಅನೌನ್ಸ್ ಮಾಡ್ತಾ ಇಲ್ಲ. ಸೊ ಮುಂದೆ ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ, ನೋಡೋಣ. ಸಾಕು. ಅಫ್ಜಲ್ ಸರ್ ಅವರು ಒಂದು ಮಾತನ್ನು ಚೆನ್ನಾಗಿ ಹೇಳಿದ್ರು. ನಿಜಕ್ಕೂ ನಿರ್ಮಾಪಕರನ್ನ ನಾವು ಉಳಿಸ್ಬೇಕಾಗಿದೆ. ನಿರ್ಮಾಪಕರು ಉಳ್ಕೊಂಡ್ರೆ ಇಂಡಸ್ಟ್ರಿ ಉಳಿಯುತ್ತೆ. ಹಲವಾರು ಜನ ತೆರೆ ಮುಂದೆ ಮಾತ್ರ ಅಲ್ಲ, ತೆರೆ ಹಿಂದೆ 100 ಜನ ಕೆಲಸ ಮಾಡ್ತಾರೆ. ಅವ್ರಿಗೂ ಕೂಡ ಒಂದು ಜೀವನವನ್ನ ಕಟ್ಕೊಡ್ತೀವಿ. ಹಾಗಾಗಿ ಒಳ್ಳೆ ಸದಭಿರುಚಿಯ ನಿರ್ದೇಶಕರು, ನಿರ್ಮಾಪಕರನ್ನು ಕೂಡ ಗಮನದಲ್ಲಿ ಇಟ್ಕೊಂಡಿರೋದು ನಮಗೆ ಬಹಳ ಖುಷಿ ಕೊಡುವಂತಹ ವಿಚಾರ. ಎಲ್ಲರಿಗೂ ನಮಸ್ಕಾರ. ಇಲ್ಲಿ ಬಂದಿರೋರು ಎಲ್ಲರಿಗೂ ಧನ್ಯವಾದಗಳು. ಏದೋ ಗೊತ್ತಿಲ್ದಿರ ಇದನ್ನು ಕನ್ನಡದಲ್ಲಿ ತಪ್ಪಾಗಿ ಮಾತಾಡಿದೆ ಅಂತ ವಿಶ್ ಹ್ಯಾಪಿ ಬರ್ತ್ಡೇ ಟು 7 ಇಲ್ಲಿ ವೇದಿಕೆ ಮೇಲೆ ಇರೋ ಎಲ್ಲ ಫ್ರೆಂಡ್ಸಿಗೆ ವೆಲ್ಕಮ್. ಇದಕ್ಕೆ ಮುಂದೆ ನಾವು 7 ಸ್ಟಾರ್ ಮುಖಾಂತರ ಕನ್ನಡದಲ್ಲಿ ನಾವು ಫಿಲಿಮ್ ಮಾಡೋಣ ಅಂದ್ಕೊಂಡು ಬಂದಿದ್ದೀರಿ. ಎಲ್ಲ ನಿಮ್ಮ ಮುಂದೆ ನಿಮ್ಮ ಸಪೋರ್ಟ್ ಮುಖಾಂತರ ಮಾಡೋಣ ಅಂದ್ಕೊಂಡು ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು, ಧನ್ಯವಾದಗಳು ಸರ್. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನಾಗರಾಜ್ ಗುಬ್ಬಚ್ಚಿ. ಹುಟ್ಟುಹಬ್ಬದ ಶುಭಾಶಯಗಳು ಶಿವೇಂದ್ರ ಸರ್. ಅಫ್ಜಲ್ ಸರ್ ಜೊತೆ ಇದು 2ನೇ ಸಿನಿಮಾ ನಂದು. ಮುಂಚೆ ಅವ್ರ ಜೊತೆ ಹೊಸ ಥರ ಅಂತ ಮೂವಿ ಮಾಡಿದ್ದೆ. ಅದರಲ್ಲಿ ಅಲ್ಟಿಮೇಟ್ ಕ್ಯಾರೆಕ್ಟರ್ ಕೊಟ್ಟಿದ್ರು. ಅದರಲ್ಲಿ ಆ್ಯಕ್ಟರು, ಡ್ಯಾನ್ಸರು, ಫೋಟೋಗ್ರಾಫರ್ ಎಲ್ಲ ಮಾಡಿದ್ದೆ. ಆಮೇಲೆ ಸೆಕೆಂಡ್ ಈ ಮೂವಿಯಲ್ಲಿ ಇದರಲ್ಲೂ ಒಂದು ತುಂಬ ಒಳ್ಳೆ ಕ್ಯಾರೆಕ್ಟರ್ ಇದೆ, ತುಂಬ ಚೆನ್ನಾಗಿದೆ. ನಂದು ಕ್ಯಾರೆಕ್ಟರ್ ಒಂಥರ ಡಿಫ್ರೆಂಟ್ ಆಗಿದೆ. ಇದರಲ್ಲಿ ಒಂಥರ ತುಂಬ ಖುಷಿಯಾಗಿದೆ. ಏನು ಕ್ಯಾರೆಕ್ಟ್ರು? ಫ್ರೆಂಡ್ ಕ್ಯಾರೆಕ್ಟ್ರು. ಒಬ್ಬ ಫ್ರೆಂಡ್ ಹೆಲ್ಪ್ ಮಾಡ್ತೀನಿ, ಅದರಿಂದ ಮುಂದೆ ಏನಾಗುತ್ತೆ ಅಂತ ರನ್ ಆಗೋದು. ನಿನಗೇನು ಸಾಂಗ್ ಹಿಂಗೇನಿಲ್ವಾ? ನಾನು ರಿಯಲ್ ಲೈಫಲ್ಲೂ ಸಿಂಗಲ್ಲು, ಸ್ಕ್ರೀನಲ್ಲೂ ಸಿಂಗಲ್ಲು. ಮೋಸ್ಟ್ ಹ್ಯಾಪಿಯೆಸ್ಟ್ ಪರ್ಸನ್ ಅವ್ರು ನೋಡಿ. ಆ ಥರ ಅಂತೇನಿಲ್ಲ. ಅಫ್ಜಲ್ ಸರ್ ಇಂದ ಫೋಟೋಗ್ರಾಫಿಂದ ಆರ್ಟಿಸ್ಟ್ ಆಗಿದ್ದೀನಿ. ಇದೇ ನನ್ನ ಒಂಥರ ತುಂಬ ಖುಷಿ ವಿಷಯ. ಎಲ್ರಿಗೂ ಧನ್ಯವಾದಗಳು. ಥ್ಯಾಂಕ್ಸ್. ಥ್ಯಾಂಕ್ ಯು. ಪತ್ರಿಕಾ ಮಾಧ್ಯಮದವರಿಗೆಲ್ಲ ನನ್ನ ನಮಸ್ಕಾರಗಳು. ನೆನಪುಗಳ ಮಾತು ಮಧುರ, ಆ ಟೈಟ್ಲೇ ಭಾಳ ಕೇಳಲಿಕ್ಕೆ ಭಾಳ ಸೊಗಸಾಗಿದೆ. ಏನೋ ಒಂದು ಉಲ್ಲಾಸದ ಒಂದು ಭಾವನೆ ಬರುತ್ತೆ. ನೆನಪುಗಳ ಮಾತು ಮಧುರ ಅಂದರೆ ಈ ನೆನಪುಗಳಿಲ್ಲದೆ ಇರುವಂಥವ್ರು ಯಾರೂ ಇಲ್ಲ. ಅದರಲ್ಲಿ ಸಿನಿಮಾ ಅಂದರೆ ಒಂದು ಕನಸು. ಸಿನಿಮಾ ಅನ್ನೋದೇ ಒಂದು ಕನಸು. ಈ ಕನಸಿಗೆ ಬಣ್ಣ ಕಟ್ಕೊಂಡು ನಿರ್ದೇಶಕರು ಒಂದಷ್ಟು ಜನಗಳನ್ನ ಜೊತೆಗೆ ಮಾಡಿಕೊಂಡು ಒಂದು ಸಿನಿಮಾ ಅಂತ ಮಾಡ್ತಾರೆ. ಪ್ರಾಕೃತಿಕವಾಗಿ ನಾವು ಹೇಳೋದಾದರೆ ಬ್ರಹ್ಮ ನಮ್ಮ ಹಣೆ ಬರಹಗಳನ್ನು ಬರೆದು ತಂದೆ ತಾಯಿಯ ಮೂಲಕ ನಮ್ಮನ್ನು ಜನ್ಮ ಕೊಟ್ಟು ಭೂಮಿ ಕಳಿಸ್ತಾನೆ. ಇಲ್ಲಿ ಪ್ರಮುಖವಾದೇನಪ್ಪ ಅಂದರೆ ಇವತ್ತಿನ ಈ ಕಾರ್ಯಕ್ರಮ. ಯಾಕಂದರೆ ನಿರ್ದೇಶಕ ಸಿನಿಮಾಗೆ ಜನ್ಮ ಕೊಟ್ಟು ಅದಕ್ಕೆ ಹಣೆ ಬರ ಬರೀರಿ ಅಂತ ಈ ಬ್ರಹ್ಮನ ಮುಂದೆ ಇಟ್ಟಿದ್ದಾರೆ. ಸಿನಿಮಾವನ್ನು ಜನಗಳಿಗೆ ತಲುಪಿಸುವಂಥ ನಿಜವಾದ ಒಂದು ಸ್ವರೂಪ ಅಂದರೆ ಪತ್ರಿಕಾ ಮಾಧ್ಯಮ. ನೀವೇ ನಿಜವಾಗ್ಲೂ ಸಿನಿಮಾ ರಂಗಕ್ಕೆ ನೀವೇ ಬ್ರಹ್ಮನ ಹಾಗೆ. ಸಿನಿಮಾದ ಹಣೆ ಬರಹವನ್ನು ಬರೆಯೋರು ನೀವೇ, ಅದರ ಕಳೆ ಬರಹಗಳನ್ನು ತೆಗೆದು ಹೊರಗಡೆ ಹಾಕೋರು ನೀವೇ. ಒಂದು ಸಿನಿಮಾ ಒಂದು ಒಳ್ಳೆಯ ಪ್ರಯತ್ನವನ್ನು ಮಾಡಿದೆ ಒಂದು ಹೊಸ ತಂಡ. ಅದರಲ್ಲೂ ಅಫ್ಜಲ್ ಅವರು ಹೇಳಿರುವಂಥ ಮಾತುಗಳನ್ನ ಕೇಳಿದಾಗ ಒಂದಷ್ಟು ಮೌಲ್ಯಗಳ ಜೊತೆಗೆ ಸಿನಿಮಾವನ್ನು ಮನಮುಟ್ಟುವ ಹಾಗೆ ಮಾಡಿದರೆ ಅಂತ ಭಾವಿಸ್ತೇನೆ. ನಾನು ಸ್ವಲ್ಪ ತಡವಾಗಿ ಬಂದೆ, ಟ್ರೈಲರ್ ಸಹ ನೋಡ್ಲಿಕ್ಕೆ ಆಗಲಿಲ್ಲ. ಅವರು ಸಿನಿಮಾಗೆ ಯಶಸ್ವಿ ಆಗಲಿ. ಹೊಸ ಪ್ರತಿಭೆಗಳಿದ್ದಾರೆ. ಹಾಗೆ ಇನ್ನೂ ಈ ಒಂದು ಸಮಾರಂಭಕ್ಕೆ ಗಣ್ಯ ವ್ಯಕ್ತಿಗಳಾಗಿ ಆಗಮಿಸಿರುವಂಥ ಉಮೇಶ್ ಬಣ್ಕರ್ ಸರ್ ಸಹ ಮಾತನಾಡೋರಿದ್ದಾರೆ. 7 ಸರ್ ಅವರಿಗೆ ಮತ್ತೊಮ್ಮೆ ವೇದಿಕೆ ಮೇಲೆ ಹುಟ್ಟುಹಬ್ಬದ ಶುಭಾಶಯಗಳನ್ನ ಹೇಳಿ ಈ ಸಿನಿಮಾ ಯಶಸ್ವಿ ಆಗಲಿ ಅಂತ ಬಯಸ್ತಾ ನನ್ನ ಮಾತುಗಳನ್ನ ಧನ್ಯವಾದಗಳು ಸರ್. ಹ್ಯಾಪಿ ಇವತ್ತು ನಮಗೂ ಹ್ಯಾಪಿ ಮಾಡಬೇಕು ಸರ್. ನೀವು ರೆಡ್ ಆ್ಯಂಡ್ ವೈಟ್ ತರಬೇಕಾಗಿದೆ. ಇಲ್ಲ ಸ್ವಲ್ಪ ಮುಂದೆ ಬನ್ನಿ. ರೇಖಾ ಮುಂದೆ ಬಪ್ಪ ಸರ್.
ಸರ್, ಸಭೆಗೆ ಎಲ್ರಿಗೂ ನಮಸ್ಕಾರಗಳು. ನಮ್ಮ ಸೆವೆನ್ ರಾಜ್ ಅವ್ರದ್ದು ಅನುಷ್ಕಾ ಮಾತು ಮಧುರ ಅವರು ತಂಡಕ್ಕೆಲ್ಲ ಒಳ್ಳೆಯದಾಗಲಿ. ಅವರು 77 ವರ್ಷ ಆಯುಸ್ ಅಂತ ಹೇಳಿದ್ರು. ದೇವರವ್ರಿಗೆ 150 ವರ್ಷ ಆಯುಸ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಆಮೇಲೆ ನಮ್ಮ ಸುವರ್ಣ ಕರ್ನಾಟಕ ಚಲನಚಿತ್ರ ವಿತರಕ ಸಂಘದ ಪರವಾಗಿ ನಾನು ಅವರಿಗೆ ಪಿಕ್ಚರ್ ರಿಲೀಸ್ಗೆ ಏನು ಬೇಕಾದ್ರೂ ಬಿಡುಗಡೆಗೆ ಸಂಪೂರ್ಣ ಸಹಕಾರ ಮಾಡ್ತೀನಿ ಸರ್. ದೇವ್ರು ಒಳ್ಳೇದು ಮಾಡಲಿ. ನಮ್ಮ ಡೈರೆಕ್ಟ್ರಿಗೆ ಎಲ್ಲರಿಗೂ ತಂಟು ಒಳ್ಳೇದಾಗಲಿ ಸರ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು. ನೀವೇ ರಿಲೀಸ್ ಮಾಡ್ತಾ ಇದ್ದೀರಾ? ಸಪೋರ್ಟ್ ಮಾಡ್ತೀನಿ ಸರ್. ನಮ್ಮ ಅಸೋಸಿಯೇಷನ್ ಇದೆ ಕಟ್ಟು ಅವರು ನಮ್ಮ ಸಂಘಕ್ಕೆ ಮತ್ತೆ ನಾವು ರಿಲೀಸ್ ಮಾಡ್ಬಿಡ್ತೀನಿ, ಬಿಡುಗಡೆ ಮಾಡ್ಬಿಡ್ತೀನಿ. ನಮ್ಮ ಸಂಘಕ್ಕೆ ಅದು ಇದೆ. ವಾಟ್ ಈಸ್ ದಿ ಸೀಕ್ರೆಟ್ ಸರ್? ಏನಿಲ್ಲ ಬಿಡಿ ಬಿಡಪ್ಪ, ಅದು ಹೇಳಿ ಸಾಕು. ಉಮೇಶ್ ಬಣಗಾರ್ ಸರ್ ಅವರು ಸದಾ ಕಾಲ ನಗ್ನಾಗ್ತಾ ಅವ್ರ ಸುತ್ತಮುತ್ತ ಇರುವಂತ ವಾತಾವರಣ ಕೂಡ ಹಾಗೆ ಇಟ್ಕೊಳ್ತಾರೆ. ಯಾವಾಗ್ಲೂ ಹೇಳ್ತಾರೆ, ನೀವು ಯಾರ ಜೊತೆ ಇದ್ದೀರಾ ಆ ಥರ ನೀವು ಆಗ್ತೀರಾ ಅಂತ. ಸೊ ಅವ್ರ ಜೊತೆ ನಾವುಗಳು ಕೂಡ ಇದ್ರೆ ನಗ್ನಾಗ್ತಾ ಖುಷಿಯಾಗಿರ್ಬಹುದು. ಇದೊಂದು ಅವ್ರು ನೋಡಿದಾಗೆಲ್ಲ ನಮ್ಗೆ ಅನ್ಸೋದು. ಸೊ ಈಗ ಉಮೇಶ್ ಬಣಗಾರ್ ಸರ್ ಅವ್ರು ಮಾತಾಡಬೇಕು. ಎಲ್ಲ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ನಮಸ್ಕರಿಸ್ತಾ, ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಚಿತ್ರತಂಡದ ನಟಿಯರು, ನಟರು ಮತ್ತು ಮ್ಯೂಸಿಕ್ ಡೈರೆಕ್ಟ್ರು ಪ್ರತಿಯೊಬ್ಬರು, ಎಲ್ಲದಕ್ಕಿಂತ ಮುಖ್ಯವಾಗಿ ನಮ್ಮ ಇವತ್ತಿನ ಕೇಂದ್ರ ಬಿಂದು ಚಿತ್ರರಂಗದ ಆಕರ್ಷಕ ವ್ಯಕ್ತಿ. ಹಾಗೇನೇ ಯಾರೇ ನೋಡಿದ್ರೂ ಇನ್ನೊಂದು ಸಾರಿ ಎಂಥವ್ರಿದ್ರೂ ತಿರುಗಿ ನೋಡೋ ಅಂಥ ವ್ಯಕ್ತಿ ನಮ್ಮ ಸೆವೆನ್ ರಾಜ್ ಅವರು. ಅವರ ಉಡುಗೆ, ಅವರ ತೊಡುಗೆ, ಅವರ ಮಾತು, ಅವರ ನಡೆ ನುಡಿ, ಗಾಂಧಿನಗರ್ಗೆ ಇದಕ್ಕೆ ಬಂದುಬಿಟ್ರೆ, ಚೇಂಬರ್ಗೆ ಬಂದುಬಿಟ್ರೆ, ಆ ಮೇನ್ ರೋಡಲ್ಲೂ ಗಾಡಿಗಳಲ್ಲಿ ಹೋಗ್ತಾ ಇರೋರೆಲ್ಲ ಇವ್ರನ್ನ ನೋಡ್ಕೊಂಡೇ ಹೋಗ್ತಾ ಇರ್ತಾರೆ. ನಾನು ನನಗೊಂದು ಭಾಳ ತುಂಬ ಕುತೂಹಲ ಇತ್ತು. ನಾನು ಇವ್ರನ್ನ ಕೂರಿಸ್ಕೊಂಡು ಒಂದು ದಿವಸ ಕೇಳಿದೆ, ಬಸ್ ಯಾವಾಗೂ ಹಿಂಗೆ ಇರ್ತೀರಲ್ಲ, ಡೈಲಿ ಇದ್ರಲ್ಲಿ ಹಿಂಗೆ ಬರ್ತಿರಲ್ಲ, ಹೆಂಗೆ ಕಾರು ಕೂಡ ಹಿಂಗೆ ಇದೆಯಲ್ಲ ಹೆಂಗೆ ಅಂದೆ. ನಿಮ್ಗೆ ಇಷ್ಟೇ ನೋಡಿದಿರಲ್ವಾ, ಇನ್ನು ಮಿಕ್ಕಿದ್ದೇನು ನೋಡಿಲ್ಲ ಅಲ್ವಾ ನೀವು ಅಂತ ಹೇಳಿ ಮೊಬೈಲಲ್ಲಿ ಎಲ್ಲ ತೋರಿಸಿದ್ರು. ಅವ್ರ ಚಪ್ಪಲಿಯಿಂದ ಹಿಡಿದು, ಮನೆಯಲ್ಲಿರೋ ಸೋಫಾಯಿಂದ ಹಿಡಿದು, ಊಟ ಮಾಡೋ ತಟ್ಟೆಯಿಂದ ಹಿಡಿದು, ಟೀ ಗ್ಲಾಸಿಂದ ಹಿಡಿದು ಪ್ರತಿಯೊಂದು ಎಲ್ಲದರಲ್ಲೂ ರೆಡ್ ಆ್ಯಂಡ್ ವೈಟ್ ಇತ್ತು. ಸರಿ, ಆಮೇಲೆ ಅವಾಗ ಅಂದ್ಕೊಂಡೆ ಇದೊಂಥರ ವಿಶಿಷ್ಟ. ಅದೇ ಅಲ್ಲಿ ಬರ್ತಾ ಇದ್ದೀನಿ. ಆಮೇಲೆ ಇದೇನು ಬಾ ಸಿಂಗ್ ಒಬ್ಬರೇ ಅಂದರೆ, ಇಲ್ಲ ನನ್ನ ಬಿಲ್ಡಿಂಗು, ನನ್ನ ಮನೆ, ನನ್ನ ಒಳಗಡೆ ಟೋಟಲ್ ವ್ಯವಸ್ಥೆನೇ ಹಿಂಗಿದೆ ಅಂದರು. ಆಕರ್ಷಕ ವ್ಯಕ್ತಿ ಅಷ್ಟೇ ಅಲ್ಲ, ವಿಶಿಷ್ಟವಾದಂಥ ವ್ಯಕ್ತಿ. ಇಂಥ ವಿಶಿಷ್ಟತೆಯಿಂದಲೇ ಅವರು ಒಂದು ಗಿನ್ನಿಸ್ ಅನ್ನೋ ಒಂದು ಇದಕ್ಕೆ ಸ್ಥಾನಮಾನವನ್ನು ಪಡಿತಕ್ಕಂಥ ವ್ಯವಸ್ಥೆಗೆ ದಾಖಲಾದ್ರಿ ಅಂಥದ್ದು ಒಂದು. ಆಮೇಲೆ ನಿಮ್ಮ ಇನ್ನೊಂದು ಹೇಳಿದ್ರಿ 7 to 7 77 ಅಂತ ನೀವೇ ಫಿಕ್ಸ್ ಆಗ್ಬಿಟ್ಟಿದ್ದೀರಾ. ಸ್ಪಿರಿಚುವಲ್ ಪವರ್ ಆ ಥರ ಇದೆ ಸರ್. ಈ ಟೈಟಲ್ ಬಂದು ನಾನು 7 ವಯಸ್ಸಿಂದ ಕಷ್ಟಪಟ್ಟಿದ್ದು 77 ವಯಸ್ಸುವರೆಗೆ ಏನೇನು ಮಾಡ್ತೀನಿ, ಏನೇನು ಸಾಧನೆ ಮಾಡಿನೇ ಸಾಯಬೇಕು ಅಂತ ನಾನು ಜೀವ ಸಮಾಧಿ ಆಗ್ತೀನಿ. 77. ಇವತ್ತು ಎಷ್ಟಾಯಿತು ಬಾಸ್? ಅದನ್ನು 64 ಆಯಿತು ಅಂದರೆ ಇನ್ನು ಮಿಕ್ಕಿದ 77. 63 ಆಯಿತು, 64 ಕಾಲಿಡ್ತಾ ಇತ್ತು. 4 ಕಾಲಿಡಿದೆ, 77 ಪರವಾಗಿಲ್ಲ, ಟೈಮ್ ಇದೆ. ಅಂದರೆ ಅಲ್ಲ 77 ಆದಮೇಲೆ ನೀವು ಮಾಡೋದಾ? ಅಲ್ಲ ಬಾಸ್, 13 ವರ್ಷ ಆದಮೇಲೆ ನೀವು ಸಿನಿಮಾ ಮಾಡೋದಾ? ಅಂದರೆ 7ರಿಂದ 70 ಬಿಟ್ಟು ಸಮಾಧಿ ಆಗೋದು 77ನಲ್ಲಿ. ಟ್ಯಾಲೆಂಟ್ ಎಲ್ಲ ಜನಗಳಿಗೆ ತೋರಿಸ್ಬೇಕಲ್ಲ ಸರ್. ವೆರಿ ಗುಡ್. 7 ಭಾಷೆ, ನನ್ನ ಮಾತು, ಜನ, 7 ಬಟನ್ನು, ಸಾಕ್ಸ್ ರೆಡ್ ಆ್ಯಂಡ್ ವೈಟು, ಶೂ ರೆಡ್ ಆ್ಯಂಡ್ ವೈಟ್, ಇದೆಲ್ಲ ತೋರಿಸ್ಬಿಟ್ಟಿದ್ದೀನಿ. ನಾವು ವರ್ಲ್ಡ್ ಶುಡ್ ಟಾಕ್ ಟು ಮೀ ಅಬೌಟ್ ಮೀ. ಅದಕ್ಕೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಆಗುತ್ತೆ, ಓಕೆ. ಅಫ್ಜಲ್ ಅಂದರೆ ಇವನೊಂದು ವಿಶಿಷ್ಟವಾದಂಥ ವ್ಯಕ್ತಿ. ಅದನ್ನು ನಾನು ಹೇಳೋ ಒಂದು ಪ್ರಯತ್ನ ಮಾಡಿದೆ. ಜೊತೆಯಲ್ಲಿ ಅಫ್ಜಲ್, ನನಗೆ ಒಂದು ದಿವಸ ಮನೆಯಲ್ಲಿ ಫೋನ್ ರಿಂಗ್ ಆಗ್ತಾಯಿತ್ತು. ನಾನು ಶೇವಿಂಗ್ ಮಾಡ್ಕೊತಾ ಇದ್ದೆ. ನನ್ನ ಫೋನ್ ರಿಂಗ್ ಆಯಿತು, ಎತ್ಕೊಂಬಾರೆ ಅಂತ ನಾನು ಹೇಳಿದ ತಕ್ಷಣ ತಗೊಂಡು ಅಫ್ಜಲ್ ಸೂಪರ್ ಸ್ಟಾರ್ ಅಂತ ಇತ್ತು. ಯಾರು ಇದು ಆರ್ಟಿಸ್ಟ್ ಅಫ್ಜಲ್ ಅಂತೇಳಿ, ಹಿಂದಿಯವ್ರು ಯಾರೋ ಇರಬೇಕು, ಅಂದರೆ ಹಿಂದಿ ಆರ್ಟಿಸ್ಟ್ ಇರಬೇಕು, ಸೂಪರ್ ಸ್ಟಾರ್ ಅಂತ ಹಾಕ್ಕೊಂಡಿದ್ದೀರಲ್ಲ ಅಂತಂದು.
ಇಲ್ಲಮ್ಮ ಅವ್ರು ಸೂಪರ್ ಸ್ಟಾರ್ ಅಂತ ಪತ್ರಿಕೆ ಮಾಡ್ತಾ ಇದ್ದಾರೆ, ಅದಕ್ಕೆ ಅದು ಅವ್ರ ಹೆಸರು ಅಫ್ಜಲ್ಲು, ಯಾರು ಅಂತ ಗೊತ್ತಾಗೋಕ್ಕೋಸ್ಕರ ಸೂಪರ್ ಸ್ಟಾರ್ ಅಂತ ಹಾಕೊಂಡಿದ್ದೀನಿ, ನೀನು ಆರ್ಟಿಸ್ಟು ಅಂತ ತಿಳ್ಕೊಳಕ್ಕೆ ಹೋಗ್ಬೇಡ ಅಂತೇಳಿ ಅವ್ರ ಜೊತೆಯಲ್ಲಿ ಮಾತಾಡಿದ್ದಾಯಿತು. ಭಾಳ ಅವರ ಒಂದು ಲವಲವಿಕೆ, ಅವರ ಒಂದು ನಾನು ಒಂದು ಮೂರನೇ ಸಿನಿಮಾ ಅಲ್ಲ ನಿಮ್ಮದಿದು, ಭಾಳ ವ್ಯವಸ್ಥಿತವಾಗಿ ಅಂದರೆ ಅವರ ಡಿಗ್ನಿಫೈಡ್ ಮಾತುಗಳು, ಅಂದರೆ ಅವ್ರ ನಡವಳಿಕೆಗಳು, ಅವ್ರ ನಡೆ ನುಡಿ ಪ್ರತಿಯೊಂದೂ ಕೂಡ ತುಂಬ ಕ್ಲಾಸಾಗಿ ತುಂಬ ಪೊಲೈಟಾಗಿರುತ್ತೆ. ಯಾವತ್ತೂ ಕೂಡ ನೀವು ಹಾರ್ಷಾಗಿದ್ದನ್ನು ನೋಡಲೇ ಇಲ್ಲ. ಆಮೇಲೆ ಇವತ್ತು ಇನ್ನೊಂದು ತೀರ್ಮಾನಕ್ಕೆ ಬಂದೆ, ಯಾವುದೇ ಮದುವೆ ಸಮಾರಂಭಗಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗೋದು ಬೇಡ ಅಂತ. ಅದೇ ಯಾಕೆ ಅಂದರೆ ಅಲ್ಲೊಬ್ಬ ಕಲಾವಿದ ಬರಲಿಲ್ಲ ಅಂತ ಕಲಾವಿದ ಆ್ಯಕ್ಟ್ ಮಾಡಿದ್ರಂತೆ. ಅಕಸ್ಮಾತ್ ಹುಡುಗ ಬರದೆ ಹೋದ್ರೆ ನಾನೇ ರೆಡಿ ಅಂತ ಬಂದು ನಿಂತ್ಕೊಂಡ್ಬಿಟ್ರಿ ಕಷ್ಟ. ಅದಕ್ಕೆ ನಿಮ್ಮ ನಾನು ಮದುವೆ ಕರ್ಕೊಂಡು ಹೋಗ್ಬಾರ್ದು ಅಂತ ತಿರುವಲ್ಲ ತಗೊಂಬಿಟ್ಟೆ ಬ್ರದರ್. ಅಲ್ಲ, ಯಾಕಂದರೆ ಅದು ಜೋಕ್ ಅಲ್ಲ ಇದು, ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಖಂಡಿತ ಅದು ಆಗ್ಬೋದು. ಅದಕ್ಕೆ ಅದು ನನ್ನ ಜೊತೆಲಿ ಬಂದಾಗ ಆಗೋದು ಬೇಡ, ಯಾಕಂದ್ರೆ ಅದು ಗಿನ್ನಿಸ್ ರೆಕಾರ್ಡ್ ಆಗೋಗ್ಬಿಡ್ತದೆ, ಮಾಧ್ಯಮದವ್ರು ಕಾಯ್ತಾ ಇರ್ತಾರೆ ಆ ಕಾರಣಕ್ಕೆ ಅಂತೇಳಿ ಅಂತ. ಸೊ ಭಾಳ ಒಂದು ಏನು ನೆನಪುಗಳ ಮಾತು ಮಧುರ, ಅದು ಆ ಹಳೆ ಸಾಂಗು, ಅದನ್ನು ನಾನು ನೆನಪುಗಳ ಮಾತು ನೀವು ಕಳಿಸ್ದಾಗ ಅವ್ರು ಕಳಿಸ್ದಾಗ ಆ ಹಾಡನ್ನ ಮುಂಗುಂತಾ ಇದ್ದೆ. ಅದನ್ನೇನ ಇದರಲ್ಲಿ ಇಟ್ಕೊಂಡು ಏನೋ ಏನು ಮಾಡಿಲ್ಲಲ್ಲ ಬ್ಯಾಕ್ಗ್ರೌಂಡಲ್ಲಿ. ಓಕೆ, ಒಳ್ಳೇದು, ಓವರ್ ಆಲ್ ಒಳ್ಳೇದಾಗಲಿ. ಆಮೇಲೆ ನನಗೆ ಇವತ್ತು ಏನಪ್ಪ ಅಂದರೆ ಇನ್ನೊಂದು ನಮ್ಮ ಅಫ್ಜಲ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ, ನಿಮ್ಮ ಸೂಪರ್ ಸ್ಟಾರ್ ಪತ್ರಿಕೆ ಇನ್ನೂ ಇದೆಯಾ? ಇದೆ ಅಲ್ಲ? ಓಕೆ, ಏನೆಲ್ಲ ಮಾಡ್ತಿದ್ರಿ ಏನು ಅಂದರೆ ಶ್ರಮಜೀವಿ, ಹೆಚ್ಚಿನ ಆಸಕ್ತಿಯನ್ನು ವಹಿಸಿ ಪ್ರತಿಯೊಂದಕ್ಕೂ ನ್ಯಾಯ ಕೊಡ್ತಕ್ಕಂಥ ವ್ಯವಸ್ಥೆಗೆ ಕೈ ಹಾಕಿ ಮಾಡೋವಂಥವ್ರು. ಸೊ ಅವ್ರು ನಿಮ್ಮ ಒಂದು ತಂಡ ಏನು ಎಲ್ಲ ಎಷ್ಟೋ ಜನ, ಭಾಳ ಜನದ ಹೆಸರುಗಳು ನನಗೆ ಗೊತ್ತಿಲ್ಲ. ಎಲ್ರಿಗೂ ಒಳ್ಳೆಯದಾಗಲಿ. ಹೊಸದಾಗಿ ಬಂದವ್ರಿಗೆ, ಹಳಬರಿಗೆ, ಎಲ್ರಿಗೂ. ಎಮ್ಮಿಗನೂರು ಅಂದರೆ ನೀವು ಬಳ್ಳಾರಿ ಎಮ್ಮಿಗನೂರಾ? ಓಕೆ, ಗುಡ್. ಅಂದರೆ ಉತ್ತರ ಕರ್ನಾಟಕದ ಪ್ರತಿಭೆಗಳು ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದ್ದಾರೆ. ನಾನು ಉತ್ತರ ಕರ್ನಾಟಕದವನಾಗಿರೋದ್ರಿಂದ ಎಲ್ರಿಗೂ ಒಳ್ಳೇದಾಗಲಿ. ಹೊಸ ಪ್ರತಿಭೆಗಳು ಯಾರೇ ಆಗಲಿ ಒಳ್ಳೇದಾಗಲಿ. ನೀವು ಬಾಗಲಕೋಟೆ, ವೆರಿ ಗುಡ್. ನೀವು ಉತ್ತರ ಕರ್ನಾಟಕ, ಗುಡ್ 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 ಗುಡ್. ಹಾಂ, ನೀವು ಮಂಗಳೂರು ಎಲ್ಲ ಕಡೆಯಿಂದ ಮಾಡ್ಕೊಂಬಂದಿದ್ದೀರಿ. ಭಾಳ ಭೀಮಾ ನೀನು ಗುಲ್ಬರ್ಗ, ನೀವು ಬಿಜಾಪುರ ತಪ್ಸ್ಕೊಂಬಂದವ್ರೆ, ಬಸ್ ಹತ್ಕೊಂಬಂದಾರೆ. ಹೆಂಗೋ ಹೋಟೆಲ್ ಬಂದವ್ರೆ ಬಿಡ್ರಿ, ಹೆಂಗೆ ಬಂದರು ಅದೆಲ್ಲ ಬೇಡ. ಮತ್ತೆಲ್ಲ ವಲಸೆ ಬಂದರು ಅಂತ ಇದ್ರು. ಯಾಕೆ ಈ ಸಿನಿಮಾಗೆ ನೋಡ್ರಿ ಎಲ್ಲ ಉತ್ತರ ಕರ್ನಾಟಕದವ್ರು ಆಗಿರೋದ್ರಿಂದ ಎಲ್ಲರೂ ವಲಸೆ ಬಂದ್ಬಿಟ್ಟವ್ರ ಅಂತ. ವೆರಿ ಗುಡ್, ಒಳ್ಳೇದಾಗಲಿ. ಯಾಕಂದರೆ ಎಲ್ಲ ಒಂದು ಹೊಸಬರು ತಂಡ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯವಾಗಿ ಎಲ್ಲರದು ಒಂಥರ ಸ್ವಚ್ಛವಾದಂಥ ಮನಸ್ಸು. ಆಮೇಲೆ ಭಾಳ ವಿಶೇಷವಾಗಿ ಇವತ್ತಿನ ದಿವಸ ನನಗೆ ಮುರುಘಾ ಅವರು ಮಾತಾಡಿದ ಮಾತಿದೆಯಲ್ಲ, ಅದು ಭಾಳ ಖುಷಿ ಆಯಿತು. ನಾನು ₹1 ಹಣ ತಗೊಳ್ದೇನೆ ಚೆನ್ನೈಗೆ ಕರ್ಕೊಂಡೋಗಿ ಅವರು ಸಿನಿಮಾಗಳಿಗೆ ಹೆಲ್ಪ್ ಆಗಲಿ. ಆಮೇಲೆ ನೆಕ್ಸ್ಟ್ ಮಂತು 100 ಸಿನಿಮಾ ಮೇಲ್ ಮಾಡ್ತಾಯಿದ್ದೀನಿ ಅಂತಲೂ ಕೂಡ ಹೇಳಿದಿರಿ. ಭಾಳಷ್ಟು ಜನ ಚೆನ್ನಾಗಿದ್ದವರು ಬಂದು ನಿಮ್ಮ ಹತ್ರ ನಾವು ಕಷ್ಟದಲ್ಲಿದ್ದೀನಿ ಅಂತ ಹೇಳ್ತಿರ್ತಾರೆ. ದಯಮಾಡಿ ನಿರ್ಮಾಪಕರ ಸಂಘಕ್ಕೆ ಒಂದು ದಿವಸ ಫೋನ್ ಮಾಡ್ತೀನಿ, ಬನ್ನಿ. ಒರಿಜಿನಲಾಗಿ ಯಾರ್ಯಾರು ಕಷ್ಟದಲ್ಲಿದ್ದಾರೆ, ಯಾರ್ಯಾರು ಏನೇನು ಬ್ಯಾಲೆನ್ಸ್ ಇದ್ದಾರೆ ಅಂತ ಒಂದು ಲಿಸ್ಟ್ ಇದೆ, ಅದನ್ನು ಕೊಡ್ತೀನಿ. ಅವ್ರಿಗೆ ಹೆಲ್ಪ್ ಮಾಡಿದ್ರೆ ಕೆಲಸ ಮಾಡೋದು ಕಷ್ಟಪಟ್ಟವ್ರಿಗೂ ಕೂಡ ಹಣ ಹೋಗುತ್ತೆ ನಿಮ್ಮ ಮೂಲಕ ಅಂತ ನನ್ನ ಒಂದು ಅಭಿಲಾಷೆ. ಅದಕ್ಕೋಸ್ಕರ ದಯಮಾಡಿ, ಯಾಕಂದರೆ ಕಷ್ಟಪಟ್ಟವ್ರಿಗೆ ಹಣ ಹೋಗಲಿಲ್ಲ ಅಂದರೆ ಅವ್ರ ಉಸಿರು ಸಿನಿಮಾಗಳ ಮೇಲೆ ಎಫೆಕ್ಟ್ ಆಗುತ್ತೆ. ಅದಾಗಬಾರ್ದು. ಅವ್ರಿಗೆ ನೀವು ಒಂಥರ ಏನು ಆಸರೆ ಆಗಿ ಬರ್ತೀರಿ. ಅದಕ್ಕೋಸ್ಕರ ಜನವರಿನಲ್ಲಿ ದಯವಿಟ್ಟು ನಾನೇ ನಿಮಗೆ ಫೋನ್ ಮಾಡ್ತೀನಿ, ಬನ್ನಿ, ಕೂತ್ಕೊಳ್ಳೋದು ಸೆಟರೇಟ್ ಮಾಡೋಕ್ಕೆ ಏನು ಬೇಕೋ ಅದನ್ನು ಮಾಡೋಣಂತೆ. ಪ್ಲೀಸ್. ನಾಗಣ್ಣ, ನಮ್ಮ ನವಶಕ್ತಿ ನಾಗರಾಜ್ ಅಂತಲೇ ಗಾಂಧಿನಗರದಲ್ಲಿ ಫೇಮಸ್ಸು. ಇವರು ಹೊಸದಾಗಿ ನಿರ್ದೇಶಕರ ಸಂಘವನ್ನು ಮಾಡಿ, ಹಂಚಿಕೆದಾರರ ಸಂಘವನ್ನು ಮಾಡಿ ಈ ಥರ ಹೊಸದಾಗಿ ನಿರ್ಮಾಣ ಮಾಡ್ತಕ್ಕಂಥವರು, ನಿರ್ಮಾಣ ಮತ್ತು ಹಂಚಿಕೆ ಗೊತ್ತಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳನ್ನು ಅವ್ರದ್ದೇ ಆದಂಥ ಕಚೇರಿಯ ಮೂಲಕ ಥಿಯೇಟ್ರ್ಗಳನ್ನ ಕನ್ಫರ್ಮೇಷನ್ ಮಾಡಿ ಸಿನಿಮಾಗಳನ್ನ ರಿಲೀಸ್ ಮಾಡಿಕೊಡ್ತಕ್ಕಂಥದ್ದು ಏನಿದೆ. ಆಮೇಲೆ ಅವರು ಹುಟ್ಟುಹಬ್ಬದ ದಿವಸನೇ ಅವ್ರಿಗೆ ಆಶ್ವಾಸನೆಯೂ ಕೂಡ ಕೊಟ್ಟಿದ್ದಾರೆ. 7 ರಾಜ್ಯ ದಯಮಾಡಿ ನಾಗಣ್ಣ ಅವ್ರ ಥ್ರೂ ನಿಮ್ಮ ಸಿನಿಮಾನ ರಿಲೀಸ್ ಮಾಡೋಕ್ಕೆ ಏನು ಬೇಕೋ ಮಾಡಿ. ಮಾತುಕತೆ ಆಗಿದೆಯಾ? ವೆರಿ ಗುಡ್. ಎಲ್ರಿಗೂ ಒಳ್ಳೆಯದಾಗಲಿ. ನಾನು ಇವತ್ತು ನಮ್ಮ ಸುರೇಶ್, ನಮ್ಮ ಖ್ಯಾತ ನಿರ್ದೇಶಕರು ಸಿದ್ಧಲಿಂಗಯ್ಯನವರ ಮಗ ಸುರೇಶ್ ಅವರು ಇಲ್ಲಿ ಬಂದಿದ್ದಾರೆ, ನಿರ್ಮಾಪಕರು. ಅವ್ರಿಗೂ ಕೂಡ ನಮಸ್ಕರಿಸ್ತಾ, ನಾನು ಟ್ರೈಲರ್ನ ನೋಡಿದೆ, ಸ್ವಲ್ಪ ಕನ್ಫ್ಯೂಷನ್ ಆದೆ. ಯಾಕಂದರೆ ಸಾಂಗಲ್ಲಿ ನೀವು ಬಿಟ್ಟು ಸಾಂಗ್ ಹಾಕಿದ್ರಲ್ಲ, ಒಂದು ಕಂಟಿನ್ಯೂಷನ್ ಸಾಂಗ್ ಇರಲಿಲ್ಲ.
ಅಲ್ಲ ಅಷ್ಟು ಸಾಂಗ್ಗಳನ್ನು ಕಟ್ ಮಾಡಿ ಹಾಕಿದ್ರೆ. ಸೊ ಹೀಗಾಗಿ ಆ ಕನ್ಫ್ಯೂಷನ್ನು ಕ್ಲಿಯರ್ ಆಯಿತು. ಮತ್ತು ಆಮೇಲೆ ಗೊತ್ತಾಯ್ತು ನನಗೆ ಅದು ಅಂತ. ಚೆನ್ನಾಗಿ ಒಂದು ವ್ಯವಸ್ಥೆ ಅಂದರೆ ಒಂದು ಸಸ್ಪೆನ್ಸನ್ನು ಮೇಂಟೈನ್ ಮಾಡಿದಿರಿ ಅಂತ ಅನಿಸ್ತು. ಯಾಕಂದರೆ ಇದ್ರದ್ದೆಲ್ಲ ನೋಡಾದ್ಮೇಲೆ ಸೆವೆನ್ ರಾಜ್ ಅವರು ನಟನೆ ಮಾಡೋದ್ರ ಜೊತೆಯಲ್ಲಿ ನಿರ್ಮಾಣನೂ ಕೂಡ ಮಾಡಿದಿರಿ. ಎಲ್ಲ ಹಂತದಲ್ಲೂ ನೀವು ಇರೋದ್ರಿಂದ ನಿಮಗೂ ಒಳ್ಳೆಯದಾಗಲಿ, ಅಫ್ಸಲ್ಗೂ ಒಳ್ಳೆಯದಾಗಲಿ, ಇಡೀ ಚಿತ್ರತಂಡಕ್ಕೆ ಒಳ್ಳೆಯದಾಗಲಿ ಅಂತ ನನ್ನ ಮಾತನ್ನ ಮುಗಿಸ್ತೀನಿ. ಥ್ಯಾಂಕ್ ಯು. ಎದುರಿಸ್ತಾ ಇದ್ದೀರಾ ನೀವು? 107 ನೋಡ್ಬಿಟ್ಟು ಕಟ್ ಮಾಡಕ್ಕೆ ಮನ್ಸು ಬರ್ತಾ ಇಲ್ಲ.